ಪ್ರಾಮಾಣಿಕವಾಗಿ ಹೇಳ್ತೇನೆ, ಬಡವರಿಗೆ ನ್ಯಾಯ ಕೊಡಬೇಕಂತ ಬಂದಿದ್ದೇನೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಕನಸು. ನಾವು ದುಡ್ಡು ತರಬೇಕು, ಟೆಂಡರನ್ನು ನೋಡಬೇಕು, ಆಗ್ತದಾ ಅಂತ ನೋಡಬೇಕು. ಎಷ್ಟು ಫಾಲೋಅಪ್ ಮಾಡ್ತೇವೆ ಅಂತ ಹೇಳಿದ್ರೆ ಕೋಪನು ಬರ್ತದೆ, ಆಗುದಿಲ್ಲ ಅನ್ನೋಂಥ ಒಂದು ಕಿಚ್ಚು ಬರ್ತದೆ ಮನಸ್ಸಲ್ಲಿ. 2 ಸಲ ಸ್ಟೇಷನಲ್ಲಿ ಕೂರಿಸಿದ್ರು. ಆಗ CM ಆದರೆ ಈ ಕರ್ನಾಟಕವನ್ನು ಬದಲಾವಣೆ ಮಾಡಿಬಿಡ್ತೇನೆ. ಈಗ ರಿಸಲ್ಟ್ ಬಂದಿಲ್ಲ, ಪಾಸ್ ಆದರೆ ಕಾಲೇಜ್ ಹೋಗೋದು, ಇಲ್ಲಾಂದ್ರೆ ಏನಾದರೂ ಉದ್ಯೋಗ ಮಾಡಬೇಕಲ್ಲ. ಅವಾಗಲೇ ಪ್ಲಾನ್ ಇತ್ತು ಹಣ ಮಾಡಬೇಕು ಅಂತ. ಹೌದು, ಉದ್ಯಮ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ನಾನು ಇನ್ಸ್ಪೆಕ್ಟರ್ ಆಗಬೇಕು, SP ಆಗಬೇಕು ಅಂತ ತಂದೆಗೆ ಆಸೆ. ಅವರಿಗೆ ಪುಂಡಾಟಿಕೆ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ನಾಚಿಕೆ ಮಾಡಲಿಲ್ಲ, ನಮ್ಮ ಉದ್ಯಮದಲ್ಲಿ ನಾನು ನಾಚಿಕೆ ಮಾಡಲಿಲ್ಲ. ಆಯಿತು, ಎಲ್ಲ ಕೆಲಸ ಮಾಡಿದ್ದೀನಿ. ಸೈಕಲಿಂದ ಡೆಲಿವರಿ ಮಾಡಿ, ಸೈಕಲಲ್ಲಿ ಹೋಗ್ತಾ ಇದ್ದೆ ಡೆಲಿವರಿ ಮಾಡಲಿಕ್ಕೆ. 30 ಜನದ ಒಂದು ಮೆಸ್, ಬಾಡಿಗೆ, ಊಟ, ಒಂದು ನಮ್ಮದೇ ಒಂದು ದರ್ಬಾರಲ್ಲಿ ಎಲ್ಲ ಬ್ಯಾಚುಲರ್ಸ್. ಅಲ್ಲಿ ರಾತ್ರಿ ಯಾರು ಅಲ್ಲಿ ಕಿರಿಕಿರಿ ಮಾಡೋ ಭೇಟಿ ಅವನಿಗೆ. ಬಿಸ್ನೆಸ್ ಎಲ್ಲ ಮಾಡಿ ಡಿಗ್ರಿ ಆಗುವಾಗ ಸಾಧಾರಣ ನಾನು ತಿಂಗಳಿಗೆ 2 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದೆ, 1.5-2 ಕೋಟಿ ಮಾಡ್ತಾ ಇದ್ದೆ ಡಿಗ್ರಿಯಲ್ಲಿ ಇರುವಾಗ. ಆಗಲೇ ತಂದೆ ತಾಯಿ ಮೇಲೆ ನನಗೆ ಭಾರಿ ಪ್ರೀತಿ. ತಂದೆಗೆ ಯಾವತ್ತು ಹುಷಾರಾಗಿಲ್ಲ ಆಯಿತು, ಅದನ್ನೆಲ್ಲ ಬಿಟ್ಟುಬಿಟ್ಟು ಮಂಗಳೂರಿಗೆ ಬಂದೆ. ವಿ-ಗಾರ್ಡ್ ಏಜೆನ್ಸಿ ಕೊಡುವುದೇ ಇಲ್ಲ ಅಂತ ಹೇಳಿದರು. DV ಸದಾನಂದ ಗೌಡರು ನನ್ನ ಭಾರಿ ಆತ್ಮೀಯರ ಗೆಳೆಯರಾಗಿದ್ದರು. ಅವರ ಒಂದು ಕಿಡ್ನಿಯನ್ನು ಒಂದು ಬಡವ ಲಾರಿ ಡ್ರೈವರಿಗೆ ಡೊನೇಟ್ ಮಾಡಿದವರು. ಸ್ಟಾರ್ಟ್ ಆಯ್ತು ಈ ಹೋರಾಟ. ಯಾವ ಕಾಲಿಟ್ರಿ ನಾನು ರಾಜ್ಯಕ್ಕೆ ಬರುವುದನ್ನು ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಯು ಆರ್ ವೆರಿ ಸ್ಮಾಲ್ ಟು ಹ್ಯಾಂಡಲ್ ದ ವಿ-ಗಾರ್ಡ್ ಬಿಸ್ನೆಸ್. ನಾನು ಟ್ಯಾಕ್ಸಿಯಿಂದ ಬಿಡ್ತೇನೆ, ಅಲ್ಲಿ ನನಗೇನು ಕಾರೇ ಬರಲಿಕ್ಕೆ ಬೇಕಾದ ಟ್ಯಾಕ್ಸಿ ಮಾಡಿಕೊಂಡು ಅಲ್ಲಿ ಬಿಡ್ತೇನೆ. ಎಲ್ಲ ನೋಡ್ತಾರೆ, MLA ಕಾರ್ಡ್ ಟ್ಯಾಕ್ಸಿ ಬೋಪಣೆ ಮಾರ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಕಾರ್ 20,000. ಇವಾಗ 3.5 ಕೋಟಿ ಇದೆ. ಇದು 3.5 ಕೋಟಿದು 2 ಇದೆ, ರೇಂಜ್ ರೋಡ್ 2 ಇದೆ. ಒಂದು 2.5 ಕೋಟಿ, ಒಂದು 3.5 ಕೋಟಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಖಂಡಿತ. ಎಲ್ಲ ಯಂಗ್ಸ್ಟರ್ಗೆ ಪವರ್ ಕೊಡಬೇಕು. ನಾನು ಲಾಸ್ಟ್ ಚಿಕ್ಕವನು ನಾನು. ಆಗ ನನ್ನ ತಂದೆ ಮಾಸ್ಟರ್ ಆಗಿದ್ರು ಅಲ್ಲಿ. ಅಲ್ಲೇ ನೀವು ಕಲಿಯುವಂತ ಶಾಲೆಯಲ್ಲಿ? ನಾವೇ ಕಲಿಯುವಂತ. ನನಗೆ ಚಿಕ್ಕದಿರುವಾಗ ಲಾರಿ ಡ್ರೈವರ್ ಆಗಬೇಕು ಅಂತ ಆಸೆ ಇತ್ತು. ತಾಯಿ ಅಂತ ಹೇಳಿದ್ರೆ ನನಗೆ ದೇವ್ರ ಥರ, ತಾಯಿಯೇ ದೇವರು. ನನ್ನ ಮೊದಲ ದೇವರು ಅಂತ ಹೇಳಿದ್ರೆ ತಾಯಿ, ಆಮೇಲೆ ಬಾಕಿ ಎಲ್ಲ. ನಿಮ್ಮ ಪತ್ನಿ ಕರೆ ಮಾಡಿ ನೀವು ಇಲ್ಲಿಂದ ಲೈವ್ ಆಗಿ ಐ ಲವ್ ಯು ಅಂತ ಹೇಳಬೇಕು. ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಇದು ನನ್ನ ಕಲ್ಪನೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಗೆಲ್ರಿಗೂ ಗೊತ್ತಿದೆ DTV ಕನ್ನಡ ಅಂದರೆ ಏನು, ಎಷ್ಟು ವರ್ಷದಿಂದ ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇದೆ, ಏನೆಲ್ಲ ಮಾಡ್ತಾ ಇದೆ, ಎಲ್ಲೋ ನಿಮ್ಗೆ ಗೊತ್ತಿದೆ. ಸೊ ಹೊಸತಾದಂತಹ ಒಂದು ನೂತನವಾದಂತಹ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ ಪುತ್ತೂರಿನಲ್ಲಿ. ಪ್ರಪ್ರಥಮ ಬಾರಿಗೆ DTV ಕನ್ನಡದಿಂದ ಅಜ್ಜು ಟಾಕ್ ವಿತ್ DTV ಕನ್ನಡ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ನೊಂದಿಗೆ ಪಾಡ್ಕಾಸ್ಟ್ ಸೀರೀಸ್ ಮಾಡ್ತಾ ಇದ್ವಿ. ಸೊ ಮೊಟ್ಟ ಮೊದಲ ಎಪಿಸೋಡನ್ನು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ರೈ ಅವರ ಜೊತೆ ನಾವು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ಸೊ ಇದು ಮೊದಲ ಬಾರಿಯ ಪ್ರಯತ್ನ. ಇಷ್ಟು ವರ್ಷ ನೀವು ನಮಗೆ ಸಪೋರ್ಟ್ ಮಾಡಿದಿರಿ, ಆಶೀರ್ವಾದ ಮಾಡಿದಿರಿ, ಬೆಳೆಸಿದ್ದೀರಿ. ಇನ್ನು ಮುಂದೆಯೂ ಇದರ ಜೊತೆಗೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ಕೊಳ್ತಾ, ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಪುತ್ತೂರಿನ ಭಾಗದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸಾಧಕರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಸಿನಿಮಾ ರಂಗದಲ್ಲಿರುವಂತವರಾಗಿರ್ಬೋದು, ಇವರೆಲ್ಲರನ್ನು ಕರೆಸ್ಕೊಂಡು ಅವರು ಮಾಡಿದಂತಹ ಸಾಧನೆಗಳಾಗಿರ್ಬೋದು, ಅವರ ಜೀವನದ ಪಾಠಗಳಾಗಿರ್ಬೋದು, ಅವರು ಮಾಡಿದಂತಹ ಹಲವು ಬೇರೆ ಬೇರೆ ರೀತಿಯಾದಂತಹ ಸಾಧನೆಗಳನ್ನು ನಮ್ಮ ಮೂಲಕ, ಡಿಜಿಟಲ್ ಸೇವೆಯ ಮೂಲಕ ನಿಮಗೆ ತಲುಪಿಸುವಂತಹ ಶಕ್ತಿಯನ್ನು ಮಾಡ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ, ಒಂದಷ್ಟು ಯುವಕರಿಗೆ ಇದು ಪ್ರೇರಣೆ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮವನ್ನು, ಮೊಟ್ಟ ಮೊದಲ ಈ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರಿನ ಶಾಸಕರೇ ನಮಗೆ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೋಸ್ಕರ ಒಂದಷ್ಟು ದಿನಗಳಿಂದ ವೇಟ್ ಮಾಡಿ ಇವತ್ತು ನಮ್ಮ ಸ್ಟುಡಿಯೋಗೆ, ಅವರ ಬಿಸಿ ಶೆಡ್ಯೂಲ್ ಎಲ್ಲ ಬಿಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಇವತ್ತು ಅವರ ದಿವ್ಯ ಹಸ್ತದಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು ಅಜ್ಜು ಟಾಕ್ ವಿತ್ DTV ಕನ್ನಡ ಅಂತ ಲೋಗೋವನ್ನು ಅನಾವರಣ ಮಾಡುವ ಮೂಲಕ ಶಾಸಕರ ದಿವ್ಯ ಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಕೇಳಿಕೊಳ್ತಾ ಇದ್ದೇನೆ. ಸೊ ಶಾಸಕರ ದಿವ್ಯ ಹಸ್ತದಿಂದ ನಮ್ಮ ಮೊಟ್ಟ ಮೊದಲ ಈ ಒಂದು ಪ್ರಯತ್ನದ ಲೋಗೋವನ್ನು ಅವರು ಅನಾವರಣ ಮಾಡ್ತಾ ಇದ್ದಾರೆ. ಅಜ್ಜು ಟಾಕ್ ವಿತ್ DTV ಕನ್ನಡ ಅನ್ನುವಂತಹ ಈ ಒಂದು ಲೋಗೋವನ್ನು ನಮ್ಮ ಶಾಸಕರ ದಿವ್ಯ ಹಸ್ತದಿಂದ ಅನಾವರಣಗೊಂಡಿದೆ. ಸೊ ಯಾಕೆ ಇವರಿಂದ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವರ ಕ್ಷೇತ್ರದಲ್ಲಿ ಯಾರೆಲ್ಲ ಯುವಕರು ಬೆಳೀತಾರ ಅವರೆಲ್ಲರನ್ನು ಬೆಳೆಸುವಂತಹ ಒಂದು ಮನಸ್ಸಿರುವಂತಹ ಒಬ್ಬರು ಶಾಸಕರು ನಮ್ಮ ಈ ಶಾಸಕರು. ಸೊ ಅವರ ದಿವ್ಯ ಹಸ್ತದಿಂದ ನಮ್ಮ ಬೇರೆ ಬೇರೆ ಸಂಸ್ಥೆಗಳನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಾವು ಬೆಳೀತಾ ಬಂದಿದ್ದೇವೆ ಸರ್. ನಿಮ್ಮ ಈ ಪ್ರೀತಿ ನಮ್ಮ ಜೊತೆ ಹೀಗೆ ಇರಲಿ. ನಿಮ್ಮ ಸಂದರ್ಭದಲ್ಲಿ ನಿಮಗೆ ಯಾವಾಗ ಬೇಕೋ ಆ ಸಂದರ್ಭದಲ್ಲಿ ನಾವೆಲ್ಲ ಸಪೋರ್ಟ್ ಅನ್ನು ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಭರವಸೆ ಕೊಡ್ತಾ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.
ಸೊ ಇವತ್ತು ನಮ್ಮ ಹೊಸ ಒಂದು ಪ್ರಾಜೆಕ್ಟ್ ಅನ್ನು ಶುರು ಮಾಡುವಂತಹ ಸಮಯ. ಇವತ್ತು ನಮ್ಮ ಜೊತೆ ಇರುವಂತದ್ದು ಪುತ್ತೂರಿನ ಶಾಸಕರಾದಂತಹ ಅಶೋಕ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಏನು ಈ ಒಂದು ಕನಸಿತ್ತ, ಆ ಕನಸಿನ ಮೊದಲ ಹೆಜ್ಜೆ ನಮ್ಮ ಜೊತೆ ಇವರಿದ್ದಾರೆ. ಸೊ ಅವರ ಜೊತೆ ನಮ್ಮ ಈ ಒಂದು ಪಯಣವನ್ನು ಶುರು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸೊ ಹಾಗೆ ಸರ್, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ಸರ್, ಇವತ್ತು ನಮಗೆ ಇಲ್ಲಿ ಶಾಸಕರಾದಂತಹ ಅಶೋಕ್ ರೈ ಅವರು ನಮಗೆ ಬೇಡ. ಬಿಸ್ನೆಸ್ ಮಾಡ್ತಿರುವಂತಹ ಅಶೋಕ್ ರೈ ಅವರು ನಮಗೆ ಬೇಡ. ನಮಗೆ ಬೇಕಾಗಿರೋದು ಸಾಮಾನ್ಯವಾದ ಒಬ್ಬ ಅಶೋಕ್ ರೈ ಇಲ್ಲಿ ಕೂತ್ಕೊಂಡು ಬಿಸ್ನೆಸ್ ಮ್ಯಾನ್ ಅಶೋಕ್ ರೈ ಅನ್ನು ನಮಗೆ ತೋರಿಸಬೇಕು. ಅದೇ ರೀತಿ ಶಾಸಕರಾದಂತಹ ಅಶೋಕ್ ರೈ ಅವರನ್ನು ತೋರಿಸಬೇಕು. ಅದೇ ರೀತಿ ಒಬ್ಬ ಧರ್ಮ ಪತ್ನಿಗೆ ಪತಿಯಾಗಿ ಯಾವ ರೀತಿ ನಿಲ್ಬೇಕು ಅಂತ ಹೇಳಿ ನೀವು ಆದರ್ಶವಾಗಿದ್ದೀರಿ ನಮ್ಮ ಊರಿಗೆ. ಸೊ ಅದನ್ನು ನೀವು ನಮಗೆ ಹೇಳಿಕೊಡ್ಬೇಕು. ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋಂಥ ಅಂತಹ ಒಂದು ರೂಟಲ್ಲಿರುವಂತಹ ಅದೆಲ್ಲವನ್ನು ಇಲ್ಲಿ ಶೇರ್ ಮಾಡುವಂತಹ ಸಮಯ. ಸೊ ಮೊದಲನೇದಾಗಿ ಸರ್, ನಿಮ್ಮ ಬಾಲ್ಯ ಜೀವನದಿಂದ ಶುರು ಮಾಡೋಣ, ನಿಮ್ಮ ಜರ್ನಿಯನ್ನು. ಸೊ ನೀವು ಚಿಕ್ಕಿರುವಾಗ ಎಲ್ಲಿ ಹುಟ್ಟಿದ್ರಿ, ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಆಯ್ತು, ಪ್ರೌಢ ಶಿಕ್ಷಣ ಎಲ್ಲಿ ಆಯ್ತು, ಆಮೇಲೆ ಗ್ರಾಜುಯೇಷನ್ ಎಲ್ಲಿ ಪಡ್ಕೊಂಡ್ರಿ, ಅಲ್ಲಿ ತನಕದ ಒಂದು ಸ್ಟೋರಿಯನ್ನು ಹೇಳ್ತಾ ಬನ್ನಿ ಸರ್. ಮೊಟ್ಟ ಮೊದಲಿಗೆ DTV ಕನ್ನಡಕ್ಕೆ ನಾನು ಶುಭಾಶಯಗಳನ್ನು ಕೊಡ್ತೇನೆ. ಥ್ಯಾಂಕ್ ಯು. ನಾನು ಒಂದು 5 ವರ್ಷದಿಂದ ಈ ಸಂಸ್ಥೆಯನ್ನು, ನಿಮ್ಮ ಈ DTV ಕನ್ನಡವನ್ನು ನೋಡಿದ್ದೇನೆ. ಇದು ಒಳ್ಳೆಯ ಕೆಲಸ. ಅಂದರೆ ಯಾವುದೇ ಒಂದು ತಪ್ಪುಗಳು ಇದ್ದರೂ ಕೂಡ ತೋರಿಸ್ತೀರಿ, ಹೌದು ಒಳ್ಳೆಯ ಕೆಲಸಗಳನ್ನು ತೋರಿಸ್ತೀರಿ. ಒಳ್ಳೆಯ ಕೆಲಸಗಳನ್ನು ತೋರಿಸುವವರಿಗೆ ಕಡಿಮೆ, ತಪ್ಪುಗಳನ್ನು ತೋರಿಸುವವರು ಜಾಸ್ತಿ. ಹೌದು ಹಾಗೆ ಎರಡನ್ನೂ ಸೇರಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಇವತ್ತಿನ ಒಂದು ಈ ಹೊಸ ಉದ್ದೇಶ ಇಟ್ಕೊಂಡು ಇವತ್ತು ಕೂಡ ಅದನ್ನು ನನ್ನ ಕೈಯಲ್ಲೇ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದಿರಿ. ಸಮಾಜಕ್ಕೆ ಅರ್ಪಣೆ ಆಗಲಿ. ನಿಮಗೆ ಶುಭಾಶಯವನ್ನು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಿಮಗೆ ಶುಭಾಶಯವನ್ನು ಹೇಳ್ತೇನೆ. ಇನ್ನು ಮುಂದೆ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಶುಭವನ್ನು ಕೋರ್ತೇನೆ. ಥ್ಯಾಂಕ್ ಯು ಸರ್. ಬಾಲ್ಯ ಜೀವನವನ್ನು ಕೇಳಿದ್ರಿ. ಹೌದು, ಬಾಲ್ಯ ಜೀವನವನ್ನು ಹೇಳಬೇಕಿದ್ರೆ ಅರ್ಧ ಗಂಟೆ ಬೇಕು. ಹೈಲೈಟ್ಸ್ಗಳನ್ನು ಹೇಳಬೇಕಿದ್ರೆ ಹೌದು 10 ನಿಮಿಷ ಬೇಕು. ಹೌದು. ಬಾಲ್ಯದಲ್ಲಿ ನಾನು ಹುಟ್ಟಿದ್ದು ನಾನು ಕೋಡಿಂಬಾಡಿಯಲ್ಲಿ. ಕೋಡಿಂಬಾಡಿ ನಿಮ್ಮ ಜನ್ಮಸ್ಥಳ. ಪುತ್ತೂರು, ನಾನು ಈಗ ಏನು ಇದ್ದೇನೆ ನಮ್ಮ ರೈ ಎಸ್ಟೇಟ್, ಹೌದು, ನಲ್ಲೇ ಹುಟ್ಟಿ ಬೆಳೆದವನು. ನನ್ನ ತಂದೆ ಅಲ್ಲೇ ಹುಟ್ಟಿದವರು. ನನ್ನ ತಾಯಿ ಸುಬ್ರಹ್ಮಣ್ಯದವರು, ಕೇನ್ಯ ಅಂತ ಸುಬ್ರಹ್ಮಣ್ಯ ಪಂಜದ ಹತ್ರ ಬಲ್ಪ ಗ್ರಾಮದವರು, ಸುಬ್ರಹ್ಮಣ್ಯದವರು. ನನ್ನ ತಂದೆ ಕೂಡ ನಮ್ಮ ಎಸ್ಟೇಟ್ ನಮ್ಮ ಪುತ್ತೂರು ಕೋಡಿಂಬಾಡಿಯಲ್ಲಿ ಇದ್ದವರು. ಹಾಗೆ ನಾವು ಹೊರಗಡೆಯಿಂದ ಬಂದವರಲ್ಲ. 2-3 ತಲಾಂತರದಿಂದ ನಾವು ಇಲ್ಲೇ ಹುಟ್ಟಿ ಬೆಳೆದವರು. ಬೇರೆ ಎಲ್ಲಿ ಶಿಫ್ಟ್ ಆಗಲಿಲ್ಲ. ತಾಯಿ ಆಸ್ತಿ ಸುಬ್ರಹ್ಮಣ್ಯದಲ್ಲಿ ಇದ್ದರು, ನಾವು ಅಲ್ಲಿ ಹೋಗಲಿಲ್ಲ, ಇಲ್ಲೇ ನಾವು ಹುಟ್ಟಿ ಬೆಳೆದು ಬಡತನವನ್ನೆಲ್ಲ ಕಂಡಿದ್ದೇವೆ. ನನ್ನ ತಂದೆ ಮಾಸ್ಟರ್ ಆಗಿದ್ದರು, ತಾಯಿ ಹೌಸ್ ವೈಫ್ ಆಗಿದ್ದರು, ಮನೆಯಲ್ಲೇ ಇದ್ದರು. ತಂದೆ ಅವಾಗ ಮಾಸ್ಟರ್ ಆಗಿದ್ದರು, ಹೆಚ್ಚಿನ ಸಂಬಳ ಏನೇನು ಇರಲಿಲ್ಲ ಅವ್ರಿಗೆ. ಹಿಂದಿನ ಕಾಲದ್ದು ಅವರು ಕಲ್ತದ್ದು PUC ವರೆಗೆ, SLC ಪಾಸಾಗಿ ಏನೋ ಕಲ್ತಿದ್ದಾರೆ. ಆವಾಗಿನ ಕಾಲದಲ್ಲಿ ಟೀಚರ್ ಕೆಲಸ ಸಿಕ್ಕಿದೆ. ಆನಂತರ ನಮಗೆ 5 ಜನ ಮಕ್ಕಳು. ನೀವು 5 ಜನ ಮಕ್ಕಳು ನಾವು. 2 ಹೆಣ್ಣು 3 ಗಂಡು. ಹಾಗೆ ತಂದೆ ಮಾಸ್ಟರ್ ಆಗಿದ್ದರು, ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ನೀವೆಷ್ಟನೇವರು ಸರ್ ಅದರಲ್ಲಿ? ನಾನು ಲಾಸ್ಟ್, ಕೊನೆಯವನು, ಚಿಕ್ಕವನು ನಾನು. ಪ್ರೀತಿಯ ಮಗ. ಪ್ರೀತಿಯ ಮಗ ಕರೀತಾರೆ, ಪ್ರೀತಿಯ ಮಗ ಅಂತ. ಹಾಗೆ ತಂದೆ, ನಾವು ನಮ್ಮ ಜಾಗ ಎಲ್ಲ ಇದು ತುಂಬ ಜಾಗ ಇದೆ ನಮ್ಮದು. ಅದು ನನ್ನ ತಂದೆಗೆ ಒಬ್ಬರು ತಂಗಿ ಇದ್ದರು. ಆ ತಂಗಿಗೆ ಮನೆ ಕೊಡಲಿಕ್ಕೋಸ್ಕರ ನಾವು ಕೊಟ್ಟಿಗೆ ಹೇಳಿ ಒಂದು 5-6 ವರ್ಷ ಜೀವನವನ್ನು ಕೂಡ ನಾವು ಮಾಡಿದ್ದೇವೆ. ಅದಕ್ಕೆ ಬಾಗಿಲಿರಲಿಲ್ಲ, ಒಂದೇ ಒಂದು ರೂಮು, ಕೊಟ್ಟಿಗೆ ಒಂದೇ ರೂಮಲ್ಲಿ, ಒಂದೇ ರೂಮು. ಮತ್ತೆ ಕೊಟ್ಟಿಗೆ ಅಂದ್ರೆ ಓಪನ್ ಇರುತ್ತಲ್ಲ, ದನ ಕಟ್ಟುವಂಥದ್ದು. ಅದನ್ನು ಆಲ್ಟರ್ ಮಾಡಿ ಅದರಲ್ಲೇ ಮನೆ ಇದ್ದದ್ದು ನಾವು. ಎಲ್ಲ ಮಲಗುದಲ್ಲೇ ಎಲ್ಲ ಹಾಗೆ ಬೈಪಣೆ ಅಂತ ಬರ್ತದಲ್ಲ, ಅದರಲ್ಲೇ ಮಲಗುದು, ಅದರಲ್ಲಿ ಊಟ ಮಾಡೋದು. ಒಂದು ರೂಮು, ಅದರಲ್ಲಿ ಅಡಿಗೆ, ಮತ್ತೆ ಒಂದು ಸ್ಟೋರ್ ರೂಮ್ ಬರ್ತದೆ, ಅದು ಒಂದು ಬೆಡ್ರೂಮು, ಮತ್ತೆ ಒಂದು ಹಾಲು. ಅದರಲ್ಲೇ ಜೀವನ ಮಾಡಿಕೊಂಡು ಕಷ್ಟದ ಜೀವನವನ್ನೆಲ್ಲ ಕಂಡಿದ್ದೀವಿ ನಾವು, ಕುಟುಂಬ ಪೂರ್ತಿ. ಆನಂತರ ಒಂದು ಮನೆ ಕಟ್ಟಿದ್ವಿ, ಹಿಂದಿನ ನಮ್ಮದು ಮನೆ, ಈಗದ್ದು ಮನೆ ಅಲ್ಲ, ಕೆಳಗಡೆ ಹಿಂದಿನ ಮನೆ ಕಟ್ಟಿದ್ದೀವಿ. ಆನಂತರ ವಿದ್ಯಾಭ್ಯಾಸವನ್ನು ಕಲ್ತೀವಿ. ಆನಂತರ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಕೋಡಿಂಬಾಡಿ ಕಾಲೇಜಲ್ಲಿ ಕಲ್ತ್ರಿ ಸರ್? ನಾನು ಕೋಡಿಂಬಾಡಿ ಗೌರ್ಮೆಂಟ್ ಇದರಲ್ಲಿ ಸ್ಕೂಲಲ್ಲಿ ಅಪ್ ಟು 7th ವರೆಗೆ ಅಲ್ಲಿ ಹೋಗಿರುವಂಥದ್ದು, ಕೋಡಿಂಬಾಡಿಯಲ್ಲಿ.
ಆಗ ನನ್ನ ತಂದೆ ಮಾಸ್ಟರ್ ಆಗಿದ್ರು ಅಲ್ಲಿ. ಅಲ್ಲೇ ಮಾಸ್ಟರ್ ಅಲ್ಲೇ ಆಗಿದ್ದು ಮಾಸ್ಟರ್. ನೀವು ಕಲಿಯುವಂತ ಶಾಲೆಯಲ್ಲಿ. ನಾವೇ ಕಲಿಯುವಂಥ ಮಾಸ್ಟರ್ ಅಲ್ಲಿ. ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಇದಿತ್ತಾ? ಇಲ್ಲ ಇಲ್ಲ, ನಮಗೆ ಬೇರೆ ಮಾಸ್ಟರ್ಗಳೆಲ್ಲ ಪೆಟ್ಟು ಹೊಡಿತಾ ಇದ್ರು. ಅಪ್ಪನಿಂದ ಇಲ್ಲ? ಅಪ್ಪನಿಂದ ಪೆಟ್ಟು ಹೊಡಿದ್ರು. ನಾನು ಬಾರಿ ಪ್ರೀತಿಯ ಮಗ ಅವರಿಗೆ. ಹೌದು. ನನಗೆ ಯಾರು ಮಾಸ್ಟರ್ಗಳು ಹೊಡೆದ್ರೆ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅಪ್ಪನ ಹತ್ರ. ಅವರು ಮಾಸ್ಟರ್ ಹೊಡೆದ್ರು ಅಂತ. ಮತ್ತೆ ನನ್ನ ತಂದೆ ಜೋರು ಮಾಡ್ತಾ ಇದ್ರು, ಏಯ್ ಯಾಕೆ ಹೊಡೆದದ್ದು, ಒಂದೊಂದ್ಸಲ ನೀನು ಕಲಿದಿಲ್ಲ ಅದಕ್ಕೆ ಹೊಡೆದದ್ದು ಅಂತ ಹೇಳ್ತಾ ಇದ್ರು. ಒಂದೆರಡು ಮಾಸ್ಟರ್ಗಳು ಮಾತ್ರ ಹೊಡಿತಿದ್ರು. ಕೆಲವರು ಈಗ ಇಲ್ಲಿ ಚುಮ್ಟುದು ಒಬ್ರು, ಹೌದು, ಇನ್ನೊಬ್ರು ಒಂದೊಂದು ಪೆಟ್ಟು ಕೊಡ್ತಾ ಇದ್ರು, ಹಿಂದಿ ಮಾಸ್ಟರ್. ನಾನಾಗಲೇ ಹೊಡೆದ್ರೆ ನಾನು ಜೋರು ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಪುಕರಿತನ ಇತ್ತಾಗ ನನಗೆ. ಹಾಗೆ ಸ್ವಲ್ಪ ಜಾಸ್ತಿ ಇದ್ರೆ ಬಿಡಿ ಅಂತ ಹೇಳ್ತಾ ಇದ್ದೆ. ಮತ್ತೆ ಅಲ್ಲಿಂದ ಮತ್ತೆ ಜೂನಿಯರ್ ಕಾಲೇಜ್ ಬಂದೆ ಇಲ್ಲಿಗೆ. 8th 9th ಕೊಂಬೆಟ್ಟು ಅಪ್ ಟು 2nd PUCಗೆ ಜೂನಿಯರ್ ಕಾಲೇಜ್. ಅಲ್ಲಿ ಬಂದಾಗ ತುಂಬ ತುಂಟತನ ಮಾಡ್ತಾ ಇದ್ದೆ. ಫಸ್ಟ್ PUCಯಲ್ಲಿ ಹೌದು, SSLC ಫಸ್ಟ್ PUCಯಲ್ಲಿ 2nd PUCಯಲ್ಲಿ ನಾನು ಸೆಕ್ರೆಟರಿ ಎಲ್ಲ ಆಗಿದ್ದೆ ಇಲ್ಲಿ. ಹಾಗೇನೆ ಪ್ರೆಸಿಡೆಂಟೇ ಆಗುವವನು ನಾನು. ಮತ್ತೆ ಸೂರಜ್ ಮತ್ತೆ ಎಲ್ಲ ಕೆಲವರೆಲ್ಲ ಹೇಳಿದರು, ನೀನು ಪ್ರೆಸಿಡೆಂಟ್ಗೆ ಕಂಟೆಸ್ಟ್ ಮಾಡಬಾರ್ದು, ನೀನು ಸೆಕ್ರೆಟರಿ ಮಾಡಬೇಕು. ಆಯಿತು. ಮತ್ತು ಸಿಟಿಯವರಿಗೆಲ್ಲ ಸ್ವಲ್ಪ, ನಾವು ಗ್ರಾಮಾಂತರದಿಂದ ಬಂದವರೆಲ್ಲ, ಸಿಟಿಯವರಿಗೆ ಸ್ವಲ್ಪ ಅಲ್ಲಿ ಆದ್ಯತೆ ಜಾಸ್ತಿ ಇತ್ತು. ಆನಂತರ ಅವರಿಗೆ ಬಿಟ್ಕೊಟ್ಟು ನಾನು ಸೆಕ್ರೆಟರಿ ಆದೆ. ಆಗ ತುಂಟತನ ಬೇಡದಕ್ಕೆ ಅದೆಲ್ಲ ಇಲ್ಲ ನಮ್ಮದು ಎಲ್ಲ ಬಸ್ ನಿಲ್ಲಿಸದಿದ್ದರೆ ಬಸ್ಸಲ್ಲಿ ಗಲಾಟೆ ಮಾಡೋದು. ಮತ್ತೆ ಬಸ್ ಬರುವಾಗಲೇ ಮೇಲೆ ಹತ್ತಿಕೊಂಡು ಅದರ ಹಿಂದ್ಗಡೆ ಓಡ್ಕೊಂಡು ಬಂದು ಹತ್ತಿಕೊಂಡು ಬಂದು ಬಡ್ದು ಬಸ್ ನಿಲ್ಲಿಸಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು. ಡ್ರೈವರ್ ಫುಲ್ ಆಗಿರ್ತದೆ, ಬಸ್ ಸಿಗುದಿಲ್ಲ. ನಾವು ಏಣಿಯಲ್ಲಿ ಹತ್ಕೊಂಡು ಬರೋದು. ಅಲ್ಲಿ ಅಪ್ಪಲ್ಲಿ ನಮ್ಮ ಮನೆ ಹತ್ರ ಏಣಿಯಲ್ಲಿ ಹತ್ತುದು. ಹತ್ಕೊಂಡು ಬಂದು ಬಸ್ಸಿಗೆ ಬರೋದು, ನಿಲ್ಲಿಸೋದು. ಎಲ್ಲೆಲ್ಲಿ ಮಕ್ಕಳು ಇದ್ದಾರೆ ಅವರನ್ನೆಲ್ಲ ಬಸ್ಸಲ್ಲಿ ಕೂಡಿಸ್ಕೊಂಡು ಮತ್ತೆ ಬರೋದು. ಲೀಡರ್ಶಿಪ್ ನೀವು ಅದು? ಎಲ್ಲ ಲೀಡರ್ಶಿಪ್. ಮತ್ತೆ ಹೋಗುವಾಗಲೂ ಹಾಗೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು. ಕೆಲವು ಕಡೆ ಏನು ಮಾಡ್ತಾ ಇದ್ರು, ಈ ಬಸ್ ಕಂಡಕ್ಟರ್ಗಳೆಲ್ಲ, ನಮ್ದು ಕೋಡಿಂಬಾಡಿಯಿಂದ ಸ್ವಲ್ಪ ಮೇಲೆ ಹೋಗ್ತದೆ. ಕೋಡಿಂಬಾಡಿ ಅಂದರೆ ನಮ್ಮ ಕೆಳಗಡೆ ಬರ್ತದೆ. ಕೋಡಿಂಬಾಡಿಯಿಂದ ಒಂದು ಸ್ಟೆಪ್ ಮುಂದೆ ಹೋದರೆ ನಮ್ಮದು ಉಪ್ಪಿನಂಗಡಿ ಟಿಕೆಟ್ ತೆಗಿಬೇಕು. ಎಲ್ಲ ಕೆಲವು ಕಂಡಕ್ಟರ್ಗಳು ಮಾತಾಡೋದಿಲ್ಲ. ಕೆಲವರೆಲ್ಲ ನೀನು ಇಲ್ಲಿ ಇಳಿಬಾರ್ದು, ಇನ್ನು ಪಾಸ್ ಕೋಡಿಂಬಾಡಿಗೆ ನೀನು ಇಲ್ಲಿವರೆಗೆ ಯಾಕೆ ಬರೋದು ಅಂತ ಗಲಾಟೆ ಆಗ್ತದೆ. ಆಗ ಶುರು ಗಲಾಟೆ, ಏಯ್ ಅದು ಇದು ಅಂತ ಜೋರು ಮಾಡಿ ಸ್ಟೇಷನ್ 1 ಸಲ 2 ಸಲ ಸ್ಟೇಷನಲ್ಲಿ ಕೂರಿಸಿದ್ರು. ಆಗ ಒಂದು ತಂದೆ ಅದು ಒಂದು ಸಲ ಏನಾಯಿತು, 6 ಗಂಟೆವರೆಗೆ ಬಸ್ ಇರಲಿಲ್ಲ. ಎಲ್ಲ ನಾವು ಮಕ್ಕಳು ಕಾಯ್ತಾ ಇದ್ವಿ, ಯಾರು ಕೇಳೋರಿಲ್ಲ. ಬಸ್ಸು ಇಲ್ಲ, ಬಸ್ ಕ್ಯಾನ್ಸಲ್, ಬಸ್ ಇಲ್ಲ. ಸೊ ಲಾಸ್ಟ್ 6-6:15 ಹೆಣ್ಮಕ್ಳಿಗೆಲ್ಲ ಹೋಗಬೇಕಲ್ಲ ದೂರ ಅಲ್ಲಿಂದ. ಆಗ 6-6:15 ಬಸ್ ಬಂತು. 6:15 ಬಸ್ ಬಂದಾಗ ನಾವೆಲ್ಲ ಗಲಾಟೆ ಮಾಡಿ ಯಾರನ್ನು ಹತ್ಲಿಕ್ಕೆ ಬಿಡಲಿ, ಎಲ್ಲ ಮಕ್ಕಳು ಮಾತ್ರ ಹತ್ತಿಸಿದ್ವಿ, ಬೇರೆ ಯಾರು ಹತ್ತಬಾರ್ದು ಹಾಗೆ ಹೀಗೆ ಅಂತ ಮಾಡಿ ಗಲಾಟೆ ಮಾಡಿದ್ವಿ. ಗಲಾಟೆ ಮಾಡುವಾಗ ಅವರು ಡ್ರೈವರ್ ಪಾಪ ಅವ್ರು ಏನು ಮಾಡ್ತಾರೆ, ಅರ್ಧವ್ರಿಗೆ ಬಂದರು. ಮತ್ತು ನಾವೆಲ್ಲ ಜೋರು ಬೊಬ್ಬೆಲ್ಲ ಮಾಡೋಕೆ ವಾಪಸ್ ಬಸ್ಸನ್ನು ಕರ್ಕೊಂಡು ಹೋಗಿ ಡಿಪ್ಪಿಗೆ ತಗೊಂಡು ಹೋದ್ರು. ಡಿಪ್ಪಿಗೆ ತಗೊಂಡೋಗಿ ಜೋರು ಮಾಡಿದೆ, ಯಾರೋ ಒಂದು ಗಲಾಟೆ ಮಾಡೋದು ಇಲ್ಲಿ ಹಾಗೆ ಹೀಗೆ ಅಂತ. ಅವ್ರು ಡಿಪೋ ಡ್ರೈವರ್ ಕಂಡಕ್ಟರ್ ಎಲ್ಲ ಸೇರಿ ನೀವೆಲ್ಲ ಬಸ್ಸಲ್ಲಿ ಬಸ್ ಒಳಗೆ ಇದ್ದೀವಿ. ಮತ್ತು ಜೋರು ಆಯಿತು. ಮತ್ತು ಪೊಲೀಸ್ ಎಲ್ಲ ಬಂದು ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸಿದ್ರು. ನಾನು ಸೆಕ್ರೆಟ್ರಿ ಎಲ್ಲ 4-5 ಜನ. ಆನಂತರ ನಮ್ಮ ಶಾಲೆ ಮಕ್ಕಳೆಲ್ಲ ಬಂದರು ಅಲ್ಲಿಗೆ. ನನ್ನ ತಂದೆ ಬಂದರು. ನನ್ನ ತಂದೆ ಬಂದು ನನಗೇನು ಬೈಲಿಲ್ಲ, ತಾಯಿ ಬೈದರು, ಇದಕ್ಕೆ ಪೋಪುಣ ಏನಾಯಿ ಗಲಾಟೆ ಬೇರೆ ಪೋಪುಣ ಕಲಿಪೇರು ಪೋಪುಣ. ತಂದೆ ಏನು ಬೈದಿಲ್ಲ. ಅವರು ಬಂದು ಸ್ಟೇಷನಲ್ಲಿ ಹೇಳಿ ಮತ್ತೆ ನಾವೆಲ್ಲ ಮುಚ್ಚಲಿಕ್ಕೆ ಬರ್ಕೊಟ್ವಿ, ಗಲಾಟೆ ಮಾಡೋದಿಲ್ಲ ಅಂತ. ಮತ್ತೆ 8 ಗಂಟೆಗೆ ಮನೆಗೆ ಕಳಿಸ್ಕೊಟ್ರು. ಮತ್ತೆ ಇನ್ನೊಂದು ಸಲ ಆಗಿದೆ. ಮತ್ತೆ ಇನ್ನೊಂದು ಸಲ ಏನು, ಒಬ್ಬ ಕಂಡಕ್ಟರ್ ಇದ್ದರು. ಅವರಿಗೆ ನಾವೆಲ್ಲ ಪಾಸಿನವ್ರು ಬಂದಾಗ ಅವ್ರಿಗೆ ಬಿಸಿ ಆಗೋದು ಕಂಡಕ್ಟರ್. ಆಗ ದುಡ್ಡು ಕೊಡೋದಿಲ್ಲಲ್ಲ. ಈ ಬಾಕಿಯವರು ಬಂದರೆ, ಈ ಪ್ಯಾಸೆಂಜರ್ಸ್ ಬಂದರೆ ಖುಷಿ ಆಗ್ತದೆ. ಅವ್ರಿಗೆ ಟಿಕೆಟ್ ಕೊಡೋದೇ ಆಗ ಒಳಗೆ ಆಗ್ತಾಯಿದ್ರು ಈ ಕಂಡಕ್ಟರ್. ಈಗೆಲ್ಲ ಗೊತ್ತಿಲ್ಲ ನನಗೆ. ಹಾಗೆ ಅವರು ದುಡ್ಡು ಒಳಗೆ ಆಗ್ತಾಯಿದ್ರು. ನಾವು ಹತ್ತುವಾಗ ನಾವು ಹತ್ತುವಾಗ ನಿಲ್ಲಿಸ್ಲಿಕ್ಕೆ ಇಲ್ಲ. ಎಲ್ಲಿ ಜನ ಇದ್ರೆ ನಿಲ್ಲಿಸ್ಕೊಂಡು ಹೋದು. ಒಂದು ದಿವಸ ನಿಲ್ಲಿಸ್ತಿಲ್ಲ, ಮರು ದಿವಸ ನಿಲ್ಲಿಸಿದ. ಅಲ್ಲಿ ನಿಲ್ಲಿಸಿದಾಗ ಅವರು ನೀನು ಯಾಕೆ ನಿಲ್ಲಿಸಲಿಲ್ಲ ಅಂತ ಕೇಳಿದ್ವಿ. ಇನ್ನು ಯಾಕೆ ನಿಲ್ಲಿಸಲಿಲ್ಲ, ನೀನು ಯಾರು ಕೇಳಲಿಕ್ಕೆ ಅಂತ. ಒಂದು ಟೊಪ್ಪಿ ಹಾಕಿದ, ಆ ಟೊಪ್ಪಿಯನ್ನು ಪಟಕ್ ಅಂತ ಆಡಿಸಿದೆ ತಲೆಯಿಂದ. ಆಗ ಗಲಾಟೆ ಆಯಿತು, ಜೋರು ಗಲಾಟೆ ಆಯಿತು. ಬಸ್ಸಲ್ಲಿ ಭಾರಿ ಗಲಾಟೆ ಆಯಿತು. ಗಲಾಟೆ ಆಗಿ ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗ್ದ. ಬಸ್ಸನ್ನು ಕರ್ಕೊಂಡೋಗಿ ಸ್ಟೇಷನಲ್ಲಿ ನಿಲ್ಲಿಸಿ ನಮ್ಮನ್ನೆಲ್ಲ ಒಳಗೆ ಕೂರಿಸಿ, ಒಳಗೆ ಅಂದರೆ ಅಲ್ಲಿ ಕೂರಿಸಿದ್ರು. ಮತ್ತು ಹಾಗೆ ಹೀಗೆಲ್ಲ ಮಾತುಕತೆ ಆಯಿತು. ನಮ್ಮ ಶಾಲೆ ಮಕ್ಕಳೆಲ್ಲ ಬಂದರು.
ಫುಲ್ಲು. ಹ್ಮ್. ಮತ್ತು ಕೇಸ್ ಏನಾಗಲಿಲ್ಲ. ಮತ್ತು ಹಾಗೆ ಬಿಟ್ಟು ಹೀಗೆ ಚಿಕ್ಕ ಚಿಕ್ಕ ಗಲಾಟೆಗಳೆಲ್ಲ ಆಗ್ತಿತ್ತು. ಹ್ಮ್. ಶಾಲೆಯಲ್ಲಿಯೂ ಕಾಲೇಜಿನಲ್ಲೂ ಹಾಗೆ ಸ್ವಲ್ಪ ಅದೆಲ್ಲ ಕಾಲೇಜ್ ಡೇ ಮಾಡೋದು ಅದು ಇದೆಲ್ಲ ಮಾಡ್ತಾ ಇದ್ವಿ. ಹೌದು. ಕೆಲವು ಮಾಸ್ಟರ್ಗಳು ಭಾರಿ ಪ್ರೀತಿಯಿಂದ ಕಾಣ್ತಾ ಇದ್ರು. ಕೆಲವು ಮಾಸ್ಟರ್ಗಳು ಈ ಪಾಸಾಪಿ ಜಂಬಿ ಬಿ ಮಾರಿ ಮಲ್ಲ ಪೂಕ್ರಿ ಅಪ್ಪಿ ಎಂಬಿ ಕಲ್ಪುಜಿ ಅಂತೆಲ್ಲ ಹೇಳ್ತಾ ಇದ್ರು. ಕಲಿತಾ ಇದ್ರಿ ಸರ್ ಅವಾಗ? ಮಾರ್ಕ್ ಕಲಿತ ನಿಮ್ಗೆ? ನಾವು ಕಲಿತಿದ್ದೆ. ಕಲಿದ್ರಲ್ಲಿ ನಮ್ಮ ಬೆಂಚಲ್ಲಿ 5 ಜನ ಇದ್ದರು, ಒಂದೇ ಬೆಂಚ್ ಸೆಕೆಂಡ್ ಪಿ ಯು ಸಿಯಲ್ಲಿ. 5 ಜನದಲ್ಲಿ ಎಲ್ಲರೂ ಹೇಳ್ತಾ ಇದ್ರು ನನಗೆ ಇದು ಕೊಡಲಿಲ್ಲ ಎಂತ ಪಾಸ್ಪೋರ್ಟ್ ಹಾಲ್ ಟಿಕೆಟ್ಗೆಲ್ಲ ಕೊಡುವುದಿಲ್ಲ, ತಂದೆ ಬರಬೇಕು ಇಲ್ಲ ತಾಯಿ ಬರಬೇಕು ಅಂತ ಆಯಿತು. ಆಗ ನಾನು ಹೇಗೆ ಹೇಳೋದು, ತಂದೆ ಬರಬೇಕು ತಾಯಿ ಬರಬೇಕು. ತಂದೆ ಆದರೂ ಮೇಲೆ ನನ್ನ ಮೇಲೆ ಭಾರಿ ಪ್ರೀತಿ. ಅವರಿಗೆಲ್ಲ ಈ ಪುಂಡಾಟಿಕೆ ಮಾಡಿದರೆ ಅವ್ರಿಗೇನು ಕೋಪ ಹೊಡೆದಿಲ್ಲ. ನನ್ನ ತಂದೆನೂ ಸ್ವಲ್ಪ ತಂದೆನೂ ಸ್ವಲ್ಪ ಪುಂಡಾಟಿಕೆ ಮಾಡ್ತಾ ಇದ್ರು, ಕಾರಬಾರ ಮಾಡಿದವರು. ತಾಯಿ ಬೈಲಿಕ್ಕೆ ಶುರು ಮಾಡಿದ್ರು. ಹಾಗೆ ಹೀಗೆ ಎಂತ ಇದು ಕೊಡೋದಿಲ್ಲ, ಇದು ಹಾಲ್ ಟಿಕೆಟ್ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ನಾನು ಹೇಳಿದೆ. ಇದು ನೀವು ಯಾಕೆ ಎದುರುದು? ಹಾಲ್ ಟಿಕೆಟ್ ಕೊಡೋದು ಎಲ್ಲಿ ಹೋಗ್ತಾರೆ? ನನಗೆಲ್ಲ ನಾನು ತಗೊಳ್ಳುವಂಥ ಕೆಲಸ ಮಾಡ್ತೇನೆ, ಈ ಡೋಂಟ್ ವರಿ. ಅವ್ರಿಗೆ ಹೆದರಿಸ್ತಾರೆ ಅಷ್ಟೇ, ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ. ಒಮ್ಮೆ ಕೊಡೋದು ಎಕ್ಸಾಮ್ ಮಾಡಲಿ ಅಂತ ಹೇಳ್ತಾ ಇದ್ದೆ. ಆದರೂ ಮತ್ತೆ ಲಾಸ್ಟಿಗೆ ತಂದೆ ಬಂದರು. ಬಂದು ಹಾಲ್ ಟಿಕೆಟ್ ಎಲ್ಲ ಇವು ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರು. ನಾನು ಹೋಗ್ತಾ ಇದ್ದೆ ಕಾಲೇಜಿಗೆ, ಈಗ ಇದು ಅಟೆಂಡೆನ್ಸ್ ಕಡಿಮೆ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಯಿತು, ಅವ್ರು ಹೇಳಿದಾಗೆ ನಾನು ಸುಮ್ಮನೆ ಕೈಕೊಟ್ಟಿಕೊಂಡು ನಿಂತ್ಕೊಂಡಿದ್ದೆ. ಹಾಲ್ ಟಿಕೆಟ್ ಕೊಟ್ಟರು. ಎಕ್ಸಾಮ್ ಎಲ್ಲ ಆಗುವಾಗ ನನಗೆ ಮನೆಯಲ್ಲಿ ಹೇಳ್ತಾ ಇದ್ರು, ಏನು ಬಿಯಾನೆ ಉಲ್ಪ ಸಾಂಕನ ಸಾಧ್ಯ ಅಜ್ಜಿ ಮೇಮಲ್ಲ ಪೋಕ್ರಿ ಅಪ್ಪೆ ಬೇರೆ ಎಲ್ಲಾದರೂ ಕಳಿಸೋದು ಒಳ್ಳೇದು ತಾಯಿ ಹೇಳ್ತಾ ಇದ್ರು. ನಾನು ಎಕ್ಸಾಮ್ ಎಲ್ಲ ಓದಿದೆ, ಬರೆದೆ, ಮೈಸೂರಿಗೆ ಹೋದೆ. ನನಗೆ ಮೈಸೂರು ಕಳಿಸಿದ್ರು, ಅಣ್ಣನ ಹತ್ರ ಕಳಿಸಿದ್ರು. ನೀವು ಇಲ್ಲಿಂದ ಹೋಗು, ಅಲ್ಲೇ ಕಾಲೇಜ್ ಹೋಗು, ನಾನು ಫೈಲ್ ಆಗೋದು ಗ್ಯಾರಂಟಿ ಅಂತ. ಇವ್ರು 100% ಫೈಲ್ ಆಗ್ತಾನೆ ಅಂತ ಇವ್ರ ಅಂದಾಜು. ನಾನು ಮೈಸೂರಲ್ಲಿ ಹೋಗಿ ಒಂದು ಬಿಸ್ನೆಸ್ ಸ್ವಲ್ಪ ಆರಂಭ ಮಾಡಿದೆ. ಅಂದರೆ ಬಿಸ್ನೆಸ್ಸಿಗೆ ಹೋದ್ರೆ ಅಲ್ಲ, ಅಲ್ಲಿ ಶಿಕ್ಷಣಕ್ಕೆ ಹೋದ್ರೆ? ಕಾಲೇಜಿಗೆ ಅಂತ. ಕಾಲೇಜಿಗೆ ಹೋದ್ದು ಆಲ್ಟರ್ನೇಟಿವ್ ಹೋಗುವಾಗ ರಿಸಲ್ಟ್ ಬಂದಿಲ್ಲಲ್ಲ, ಎಕ್ಸಾಮ್ ಆದ ಕೂಡಲೇ ಹೋಗಿದ್ದು. ಈಗ ರಿಸಲ್ಟ್ ಬಂದಿಲ್ಲ, ಪಾಸ್ ಆದರೆ ಕಾಲೇಜ್ ಹೋಗೋದು, ಇಲ್ಲಾಂದ್ರೆ ಏನಾದರೂ ಉದ್ಯೋಗ ಮಾಡಬೇಕಲ್ಲ, ಜೊತೆಯಲ್ಲಿ ಮಾಡುವಂತ ಹೋಗಿದ್ವಿ. 2 ಆಪ್ಷನ್ ಇಟ್ಕೊಂಡು. ಅಲ್ಲೊಂದು ಚಿಕ್ಕ ರೂಮು, ಏನು 20 ರೂಪಾಯಿ ಕೊಟ್ಟಿದ್ದಾರೆ ತಂದೆ ಹೋಗುವಾಗ. 20-30 ರೂಪಾಯಿ, 19 ರೂಪಾಯಿ ಬಸ್ಸಿಗೆ, ಆರ್ಡಿನರಿ ಬಸ್ಸು ಮೈಸೂರಿಗೆ. 2-5 ರೂಪಾಯಿ ಖರ್ಚು ಅದು ಇದೆಲ್ಲ ಆಗುವಾಗ ಒಂದು 5 ರೂಪಾಯಿ ಉಳಿತು. ಅವಾಗ ಏಜ್ ಎಷ್ಟು ನಿಮಗೆ? ಆಗ ಎಷ್ಟು ಸೆಕೆಂಡ್ ಪಿ ಯು ಸಿ ಆಗುವಾಗ ಎಷ್ಟು ಆಗ್ತದೆ? 17 ವರ್ಷ ಅಷ್ಟಾಗಿತ್ತು ಆಗ್ಬೋದು ಅಷ್ಟೇ, 16-17 ವರ್ಷ. ಮತ್ತು ಅಲ್ಲಿ ಹೋಗಿ ಅಣ್ಣಂದೆಲ್ಲ ಸಹಾಯ ತಗೊಂಡು ಒಂದು ರೂಮ್ ತಗೊಂಡು, ಅಣ್ಣನ ರೂಮ್ ಇತ್ತು, ಅದರಲ್ಲಿ ಒಂದು 4-5 ದಿವಸ ಇದ್ದು. ಇನ್ನೊಂದು ಚಿಕ್ಕ, ಇಷ್ಟೇ ಚಿಕ್ಕ ಒಂದು 100 ಸ್ಕ್ವೇರ್ ಫೀಟ್ ರೂಮ್ ತಗೊಂಡು ಅದರಲ್ಲಿ ಒಂದು ಜ್ಯೂಸಿದು ಬಿಸ್ನೆಸ್ ಶುರು ಮಾಡಿದೆ. ಜ್ಯೂಸ್ ಅಂಗಡಿ? ಜ್ಯೂಸ್ ಅಂದರೆ ಅಂಗಡಿ ಅಲ್ಲ, ಡಿಸ್ಟ್ರಿಬ್ಯೂಷನ್. ಈ ಫ್ರೂಟಿ ಎಲ್ಲ ಬರ್ತದೆ ನೋಡಿ, ಫ್ರೂಟಿ, ಗ್ರೇಟ್ ಶೇಕ್, ಹಾಗೆ ಒಂದು ಫ್ರೂಟಿ ಅಲ್ಲ ಅದು ಗ್ರೇಟ್ ಶೇಕ್ ಅಂತ ಇವ್ರದ್ದು ಬರ್ತು, ನಮ್ಮ ಗೋಡ್ರೇಜ್ನವ್ರದ್ದು. ಅದನ್ನು ಏಜೆನ್ಸಿ ತಗೊಂಡೆ. ಅದು ಯಾರು ಕುಡಿಯಿಲ್ಲ. ಫ್ರೂಟಿ ಆದರೂ ಕುಡಿತಿದ್ರು, ಇದರಲ್ಲಿ ಹುಳ ಎಲ್ಲ ಆಗ್ತಿತ್ತು, ಯಾರು ಕುಡಿಯಿಲ್ಲ. ಓನ್ಲಿ ಹೈಜಿನಿಕ್ ಪೀಪಲ್, ಅಂದರೆ ಪ್ರೋಟೀನ್ ಅಂದರೆ ಏನು, ಸೋಯಾಬೀನ್ ಅಂದರೆ ಏನು ಇಂತೆಲ್ಲ ಗೊತ್ತಿದ್ದವ್ರು ಕುಡಿತಾರೆ. ವೆರಿ ಗುಡ್ ಫಾರ್ ಹೆಲ್ತ್, ಮತ್ತು ಬೇಗ ಹುಳ ಎಲ್ಲ ಆಗ್ತದೆ, ಹೇಳಿ ಸೇಲ್ ಆಗೋದು ಭಾರಿ ಕಡಿಮೆ. ಹಾಗೆ ಮಾಡಿದ ರಿಸಲ್ಟ್ ಬಂತು. ರಿಸಲ್ಟ್ ಬಂದು ನೋಡುವಾಗ ನಾನು ಮತ್ತು ಇನ್ನೊಬ್ಬ ಇಬ್ಬರೇ ಪಾಸು. ನಮ್ಮ ಬೆಂಚಲ್ಲಿ ಇಬ್ಬರೇ ಪಾಸು, ಬಾಕಿಯವರೆಲ್ಲ ಫೇಲು. ಆಗ ಎಲ್ರಿಗೂ ಶಾಕ್ ಆಯ್ತು. ಎಲ್ರಿಗೂ ಶಾಕ್. ಅಮ್ಮನಿಗೆ ಭಾರಿ ಖುಷಿ, ನೀವು ಪಾಸ್ ಆಗಿ ನಾವು ಮರೆ ಅಂತ. ಅವರು ಸೆಕೆಂಡ್ ಕ್ಲಾಸ್ ಪಾಸು, ಪಾಸೇ ಅಲ್ಲ ಸೆಕೆಂಡ್ ಕ್ಲಾಸ್ ಪಾಸು. ಬಾಕಿ ನನಗೆ ಬಾಕಿ ಹೇಳುದು, ತುಳೆ ಅವನ್ನೆಲ್ಲ ಹೇಗೆ ಕಳೀತಾರೆ ನೀನು, ಅವ್ರಿಗೆ ಕಲೀಲಿ ಅವ್ರ ಥರ ಕಲೀಲಿಕ್ಕೆ ಆಗೋದಿಲ್ಲ ಅಂತ ನೀವು ತೋರಿಸಿರೋದು, ಕಂಪೇರ್ ಮಾಡೋದು. ಅವ್ರ ಫೈಲು. ನಾನು ಪಾಸ್ ಆದೆ. ಆನಂತರ ಅಲ್ಲಿ ಡಿಗ್ರಿ ಸೇರಿದೆ, ಸೈಂಟ್ ಫಿಲೋಮಿನಸ್. ಬಿಸ್ನೆಸ್ ಜೊತೆ ಸೈಂಟ್ ಫಿಲೋಮಿನಸ್ ಮೈಸೂರಲ್ಲಿ ಡಿಗ್ರಿ ಸೇರಿದೆ. ಇಲ್ಲಿ ಆಗೋದಿಲ್ಲ, ಇಲ್ಲಿ ಕೆಲವು ಪುಂಡಾಟಿಕೆ ಎಲ್ಲ ಮಾಡ್ತಾ ಇದ್ದು, ಕಿರಿಕಿರಿ ಇಲ್ಲೆಲ್ಲ ಆಗ್ತಿತ್ತು, ಅದು ಇದೆಲ್ಲ ಕಿರಿಕಿರಿಗಳು ಅದು ಇದೆಲ್ಲ ಇತ್ತು, ಚಿಕ್ಕದು. ಈ ಕಡೆ ಬರಲೇ ಇಲ್ವಾ? ಹೇಳಿ ಬಂದೇ ಇಲ್ಲ. ಈ ಸಂಗತಿ ಬೇಡ ಅಂತ, ಇಲ್ಲಿ ಕೂಟ ಬೇಡ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು, ಇಲ್ಲಿ ಹೋಗೋದು, ಇಲ್ಲಿ ಗಲಾಟೆ ಮಾಡೋದು. ನನಗೆ ಆಯ್ತು, ಇದು ಇಲ್ಲಿ ಬಂದರೆ ಈ ಲೋಕನೇ ಬೇರೆ ಆಗಿಬಿಡ್ತದೆ. ಅಲ್ಲಿ ಹೋಗಿ ಅಲ್ಲಿ ಫಸ್ಟ್ ಇಯರ್ ಡಿಗ್ರಿ ಸೇರಿದೆ ಈ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ. ಏಜೆನ್ಸಿ ಎಲ್ಲ ಮಾಡ್ತಾ ಇದ್ದೆ. ಹೇಗೆ ಒಂದೊಂದೊಂದು ಏನು ವ್ಯಾಪಾರ ಏನಿರಲಿಲ್ಲ. ಒಮ್ಮೆ ಬಂದ್ ಮಾಡಿ ಫಾರಿನ್ ಹೋಗುವಂಥ ಆಲೋಚನೆ ಮಾಡ್ತಾ ಇದ್ದೆ.
ಎಲ್ಲರೂ ಫಾರಿನ್ ಹೋಗಿ ಕೆಲಸ ಮಾಡೋ ಅಂತ. ಅವಾಗಲೇ ಪ್ಲಾನ್ ಇತ್ತು ಹಣ ಮಾಡಬೇಕು ಅಂತ. ಆ ಉದ್ಯಮ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ನನಗೆ. ನನ್ನ ತಂದೆಗೆ ನಾನು ಇನ್ಸ್ಪೆಕ್ಟರ್ ಆಗಬೇಕು, SP ಆಗಬೇಕು ಅಂತ ತಂದೆಗೆ ಆಸೆ. ಅವರಿಗೆ ಪುಂಡಾಟಿಕೆ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹಾಗೆಲ್ಲ ಇತ್ತು. ಅದೇ ನಾನು ಕಳೆದು ಆಯಿತು. ಈ ಬಿಸ್ನೆಸ್ಸನ್ನು ಮೇಲೆ ಮಾಡ್ಕೊಂಡು ಬಂದು ಅಂಥದ್ದೇನಾಗಲಿ ಒಂದ್ಸಲ ಬಂದ್ ಮಾಡುವ ಅಂದರೆ ಇದರಲ್ಲೇ ನಾನೇ ಮಾಡೋದು, ನಾನೇ ಸೈಕಲಲ್ಲಿ ತಗೊಂಡು ಹೋಗೋದು, ಸೈಕಲಲ್ಲಿ ಕೊಡೋದು. ನಾಚಿಕೆ ಮಾಡಲಿಲ್ಲ, ನಮ್ಮ ಉದ್ಯಮದಲ್ಲಿ ನಾನು ನಾಚಿಕೆ ಮಾಡಲಿಲ್ಲ. ಅಂದರೆ ಕಾಲೇಜೆಲ್ಲ ಹೋಗುವಾಗ ಹುಡುಗಿರೆಲ್ಲ ನೋಡ್ತಾ ಇದ್ದರು ಎಲ್ಲ. ಅಲ್ಲಿ ಅದು ಸನ್ ಫಿಲೋಮಿನಾಸ್ ಅಂದರೆ ಒಳ್ಳೆ ಕಾಲೇಜು, ಎಲ್ಲ ಪಾಶ್ ಎಲ್ಲ ಬರ್ತಾ ಇದ್ರು. ನನಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ, ಸೂಟು ತಿನ್ನಲಿಕ್ಕೆ ಬರ್ತಾ ಇರಲಿಲ್ಲ, ಮತ್ತು ಹಿಂದಿ ಬರ್ತಾ ಇರಲಿಲ್ಲ. ಅವರೆಲ್ಲ ಕಾರಲ್ಲಿ ಬೈಕಲ್ಲೆಲ್ಲ ಕಾಲೇಜ್ ಬರೋದು, ನಾನು ಹೀಗೆ ಹೋಗೋದು, ನಾನು ನಡ್ಕೊಂಡು ಹೋಗೋದು ಒಂದು ಇದರಲ್ಲಿ, ಮತ್ತು ಕೂತು ಮೆಲ್ಲ ಶಾಲೆಗೆ ಹೋಗೋದು. ಮತ್ತು ಇಲ್ಲಿ ಥರ ಸಿಸ್ಟಮ್, ಇಲ್ಲಿ ಶಾಲೆಯಲ್ಲಿ ಒಂದು ಕ್ಲಾಸ್ ಆದರೆ ಮೊದಲು ಒಂದೇ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಆಗಲ್ಲ, ಅಲ್ಲಿ ಆಗಲ್ಲ. ಈ ಕ್ಲಾಸ್ ಅಲ್ಲಿ ಆದರೆ ಇನ್ನೊಂದು ಬಿಲ್ಡಿಂಗಲ್ಲಿ ಇನ್ನೊಂದು ಕ್ಲಾಸ್, ಇನ್ನೊಂದು ಬಿಲ್ಡಿಂಗಲ್ಲಿ ಇನ್ನೊಂದು ಕ್ಲಾಸ್. ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ 6 ತಿಂಗಳು ಬೇಕು. ಅದೆಲ್ಲ ಮ್ಯಾನೇಜ್ ಮಾಡಿ ಸ್ವಲ್ಪ ಒಬ್ಬ ತಮಿಳ್ನವನಿದ್ದ, ಅವನನ್ನು ಫ್ರೆಂಡ್ಶಿಪ್ ಮಾಡಿಕೊಂಡೆ. ಅವನಿಗೆ ಕನ್ನಡ ಬರೋದಿಲ್ಲ, ನನಗೆ ಹಿಂದಿ ಇಂಗ್ಲೀಷ್ ಬರೋದಿಲ್ಲ. ಹಾಗೆ ಅವನಿಗೆ ಅದು ಕಳಿಸೋದು, ನನಗೆ ಇದು ಕಳಿಸೋದು, ಒಟ್ಟು ನಾವು ಮ್ಯಾಚ್ ಹಾಕ್ಕೊಂಡು ಅವನ ಹತ್ರ ಒಂದು ಸ್ಕೂಟರ್ ಇತ್ತು. ಹಾಗೆ ಅದರಲ್ಲಿ ಹೋಗಿ ಮಾತಾಡಿಕೊಂಡೆಲ್ಲ ಆಗಿ ಫಸ್ಟ್ ಇಯರ್ ಬಿಸ್ನೆಸ್ ಮಾಡಿದೆ. ಆನಂತರ ಒಮ್ಮೆ ಬಿಸ್ನೆಸ್ಸನ್ನು ಬಿಡುವ ಅಂತ ಇದ್ದೆ. ಆನಂತರ ಪುನಃ ಈ ರೆನಾಲ್ಡ್ಸ್ ಪನ್ನಿದ್ದು ಏಜೆನ್ಸಿ ಎಲ್ಲ ಬಂತು. ಯಾವಾಗಲೂ ಒಂದು ಬ್ಯಾಂಕ್ ಮ್ಯಾನೇಜರ್ಗೆ ಎಲ್ಲ ಹೆಲ್ಪ್ ಮಾಡ್ತಿದ್ದೆ, ಒಳ್ಳೆ ಬ್ಯಾಂಕ್ ಮ್ಯಾನೇಜರ್ಗೆ. ಅವರು ನಿಮಗೆ 5,000 ರೂಪಾಯಿ ಲೋನ್ ಕೊಡ್ತೇನೆ. ಮತ್ತು ನನ್ನ ಅಣ್ಣ ಇದ್ದ ಜೊತೆಯಲ್ಲಿ, ಅವನು ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಡ್ತಾ ಇದ್ದ. ಹಾಗೆ ಮಾಡಿ ಒಂದು ರೆನಾಲ್ಡ್ಸ್ ಪೆನ್ನಿದ್ದು ಏಜೆನ್ಸಿ ಎಲ್ಲ ಮಾಡಿದ್ದೀವಿ. ಅದು ಒಳ್ಳೆ ಕ್ಲಿಕ್ ಆಯಿತು. ಬ್ಯಾಂಕ್ ಲೋನ್ ಎಲ್ಲ ಕೊಡಲಿಕ್ಕೆ ಶುರು ಆಯಿತು. ಎಲ್ಲ ಕೆಲಸ ಮಾಡಿದ್ದೀನಿ. ಸೈಕಲಿಂದ ಡೆಲಿವರಿ ಸೈಕಲೆಲ್ಲ ಹೋಗ್ತಾ ಇದ್ದೆ ಡೆಲಿವರಿ ಮಾಡಲಿಕ್ಕೆ. ಎಷ್ಟೋ ಸಲ ಹುಡುಗಿರೆಲ್ಲ ಡೋಂಗಿ ಮಾಡ್ತಿದ್ದು ಸೈಕಲೆಲ್ಲ ಹೋಗುವಾಗ. ಒಂದು ನೋಡಿ ಅವರಲ್ಲಿ ಬೇಕರಿಯಲ್ಲಿ ಪಪ್ಸ್ ಎಲ್ಲ ತಿಂತ ಇರ್ತಾರೆ ಸಾಯಂಕಾಲ. ನಾನು ಹೋಗುವಾಗ ಇದನ್ನು ಕಟ್ಟಿಕೊಂಡು ಹೋಗುದಲ್ಲ, ಸಪ್ಲೈ ಮಾಡೋದು. ಸಾಯಂಕಾಲ ಕಲೆಕ್ಷನ್ ಹೋಗೋದು. ಎಲ್ಲ ಬೇಕರಿ ಇವತ್ತು ಇರ್ತದೆ, ನಾಳೆ ಹೋಗುವ ಬೇಕರಿ ಇಲ್ಲ, ಇನ್ನೊಬ್ಬ ಓನರ್ ಬರ್ತಾನೆ. ಈ ಕೊಟ್ಟದು ಹೋಯ್ತು, ಅದು ಹೋಯ್ತು 500 ರೂಪಾಯಿ. ಹಾಗೆಲ್ಲ ಕಷ್ಟ ಬಂದಿಲ್ಲ ಬೇಕಾದಷ್ಟು. ಆಮೇಲೆ TVS ಇದೆಲ್ಲ, ಅದರಲ್ಲಿ ಲೈನ್ ಸೇಲ್ಸ್ ಮಾಡ್ತಾ ಇದ್ದೆ. ವಿಜಯ್ ಸೂಪರ್ ಆಟೋ ರಿಕ್ಷಾ, ಅದು ಸ್ಕೂಟರ್, ಅದರಲ್ಲಿ ಹೋಗ್ತಾ ಇದ್ದೆ. ರಿಕ್ಷಾ ಬಿಡ್ತಾ ಇದ್ದೆ, 407, ಮೆಡ್ಡೋರ್ ವ್ಯಾನು, ಎಲ್ಲದರ ಲೈನ್ ಸೇಲ್ಸ್ ಹೋಗ್ತಾ ಇದ್ದೆ ಡಿಗ್ರಿ ಎಲ್ಲ ಹೋಗುವಾಗ. ಈ ಕಾಲೇಜಿಗೆ ಬೆಳಿಗ್ಗೆ ಹೋಗ್ತೇನೆ ಬೇಗ, ಎಲ್ಲ ಕೆಲಸ ಮಾಡಿ 10 ಗಂಟೆ ಕಾಲೇಜು, ಮಧ್ಯಾಹ್ನ ಬರ್ತೇನೆ. ಈ ಬಿಲ್ಲೆಲ್ಲ ಕೊಟ್ಟು ಬಿಟ್ಟು ಕಲೆಕ್ಷನ್ ಅವ್ರಿಗೆ ಬಿಲ್ ಕೊಡ್ತೇನೆ, ಅದೆಲ್ಲ ಸೆಟ್ ಮಾಡ್ತೇನೆ. 3 ಗಂಟೆಗೆ 2:30ಗೆ ಕಾಲೇಜ್ ಹೋಗ್ತೇನೆ ವಾಪಸ್ಸು. 4:15 ಗಂಟೆಗೆ ಬರ್ತೇನೆ. ಬಂದು ಈ ಕಲೆಕ್ಷನ್ ಎಲ್ಲ ತಗೊಳ್ಳೋದು, ಇದನ್ನು ಮಾಡೋದು. ಲಾರಿ ಎಲ್ಲ ಬಂದರೆ ನಾವೇ ಅನ್ಲೋಡ್ ಮಾಡೋದು, ಚಡ್ಡಿ ಗಿಡ್ಡ ಹಾಕಿ 4-5 ಜನ ಸೇರಿ ಅನ್ಲೋಡ್. 700 ರೂಪಾಯಿ ಉಳಿತದಲ್ಲ, ಅದು ನಾವು ತಗೊಳ್ತಾ ಇದ್ವಿ. ಒಂದು ಲೋಡು ಅನ್ಲೋಡ್ ಮಾಡ್ತಾ ಇದ್ವಿ ರಾತ್ರಿ. ಇದನ್ನೆಲ್ಲ ಮಾಡಿದ್ವಿ, ಹಾರ್ಡ್ ವರ್ಕ್. ಅಂದರೆ ಒಂದು ಲೋಡು ಇದು ಐಟಮ್ ಬಂದರೆ 700 ರೂಪಾಯಿ ಕೊಡಬೇಕು ಅನ್ಲೋಡ್ ಮಾಡಿದ್ವಿ. ಅದು ಸ್ವಲ್ಪ ನಾವೇ 4 ಜನ ಸೇರಿ ಕೊಡೋದು. ಊರಿನವರು ದೊಡ್ಡ ಮೆಸ್ ಮಾಡಿದ್ದೆ, ಕೆಲಸ ಇದು ಮಾಡಿ. ಮನೆ ಕೆಳಗಡೆ ದೊಡ್ಡ ಗೋಡೌನು, ಮೇಲ್ಗಡೆ ಮೆಸ್ ಮಾಡಿದೆ. 30 ಜನ ಹುಡುಗರು ಇದ್ರು, ಮಂಗಳೂರಿನವರು. ಎಲ್ಲ ಹುಡುಗರಿಗೆ ಎಲ್ಲಿದ್ದಾರೆ ತುಂಬ ಎಲ್ಲ. ಕೆಲವರು ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನನ್ನ ಜೊತೆ ಕೆಲಸ ಮಾಡಿದವರು. ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಈಗ. ನಾನು ಕಲಿಸಿದವರು, ನನ್ನ ಜೊತೆ ಬೆಳೆದವರು ಎಲ್ಲ ಹುಷಾರಿದ್ದಾರೆ. ಅವರನ್ನೆಲ್ಲ ಸೇರಿ 30 ಜನದ ಒಂದು ಮೆಸ್, ಬಾಡಿಗೆ, ಊಟ, ಒಂದು ನಮ್ಮದೇ ಒಂದು ದರ್ಬಾರಲ್ಲಿ ಎಲ್ಲ ಬ್ಯಾಚುಲರ್ಸ್. ಅಲ್ಲಿ ರಾತ್ರಿ ಯಾರು ಅಲ್ಲಿ ಕಿರಿಕಿರಿ ಮಾಡೋ ಭೇಟಿ ಅವನಿಗೆ. ಅಲ್ಲಿ ಕಿರಿಕಿರಿ ಅದು ಇದೆಲ್ಲ ಮಾಡಿದರೆ ನಾವು ಮಂಗಳೂರಿನವರು ಅಂತ ಅಲ್ಲಿ ಸಹ್ಯಾಜಿ ಟೈಮಲ್ಲಿ ನಮ್ಮದೇ ಅಲ್ಲಿ ದರ್ಬಾರ್. ಯಾರು ಅಲ್ಲಿ ಬರಲಿಕ್ಕಿಲ್ಲ, ನಮ್ಮದೇ. ನಾವು ರೋಡಲ್ಲಿ ಇದಾಕಿ ಕೊಡೋದು, ಎಂತ ಹಗ್ಗ ಕಟ್ಟಿ. ಅಲ್ಲಿ ಯಾರು ಬರ್ಲಿಕ್ಕಿಲ್ಲ, ನಮ್ಮ ಮಂಗಳೂರಿನವರು ಮಾತ್ರ ಅಲ್ಲಿ ಬಂದು ಇದು ದಸರಾ ನೋಡಬೇಕು, ದಸರಾ ಮೆರವಣಿಗೆ. ಊರಿನವರೆಲ್ಲ ಅಲ್ಲಿ ಬರ್ತಾ ಇದ್ರು. ಅದೇ ರಾತ್ರಿ ಯಾರಾದ್ರು ಕಿರಿಕಿರಿ ಮಾಡಿ ಅದು ಇದು ಮಾಡಿದ್ರೆ 2 ಬಿಡ್ದಿ ಪಟ ಅಂತ. ಬೇರೆ ಏನಿಲ್ಲ, ಮಾಡ್ಕೊಂಡಿಲ್ಲ. ಅಲ್ಲಿ ಹೊಸ ಎಲ್ಲ ಮಾಡಿದೆ 2-3 ಸಲ ಕಿರಿಕಿರಿ ಅಂದ್ರೆ ನಾವು ಕೆಟ್ಟ ಕೆಲಸ ಮಾಡುದಿಲ್ಲ. ಈ ಕೆಲವರೆಲ್ಲ ರಾತ್ರಿ ಅದು ಇದು ಮಾಡುದು, ಕುಡ್ಕೊಂಡು ಏನಾದ್ರು ಮಾಡುದು, ಕಿರಿಕಿರಿ ಮಾಡಿದವ್ರಿಗೆ ಮಾತ್ರ. ನಾವೇನಾಗಿ ಹೊಡಿಲಿಕ್ಕೆ ಯಾರಿಗೆ ಅದಕ್ಕೆ ಇದಕ್ಕೆ ಹೋಗುದು. ಯಾರಾದ್ರೂ ಕಿರಿಕಿರಿ ಮಾಡಿದ್ರೆ ನಾವು ಬಿಡುದಿಲ್ಲ. ನಮ್ಗೆ 30 ಜನ ತಂಡ ಇದೆ, ಅದು ಬಿಡುದಿಲ್ಲ. ಒಬ್ಬೊಬ್ರು 1 ಕೊಟ್ಟರು 38 ಆಯ್ತಲ್ಲ. ಹಾಗೆ ಅದು ಜನ, ಅಷ್ಟು ಜನ ಇತ್ತು ನಮ್ಮೆಲ್ಲ ಮಂಗಳೂರಿನ ಫುಲ್ ಟೀಮ್. ಕ್ರಿಕೆಟ್ ಆಡ್ಲಿಕ್ಕೆ ಹೋದ್ರೆ ಅದು ಗ್ರೌಂಡ್ ಪೂರ್ತಿ ನಮಗೆ. ಅಲ್ಲಿ ಕೂಡ ಮೈಸೂರಲ್ಲಿ ನಮ್ದೇ ಗ್ರೌಂಡ್ಗೆ ಯಾರು ಬೇರೆ ಯಾರು ಇರ್ಲಿಕ್ಕಿಲ್ಲ. ನಾವು ಬೇಗ ಹೋಗಿ ಹೋದ್ರೆ ನಮಗೆ ಆ ಗ್ರೌಂಡು.
ಒಳ್ಳೆ ಟೀಮ್ ಕಟ್ಟಿದ್ದೀವಿ ಅಲ್ಲ ಮಂಗಳೂರಿದು. ಹಾಗೆ ಅಲ್ಲಿ ಮಾಡಿ ಮಾಡಿ ಬಿಸ್ನೆಸ್ ಎಲ್ಲ ಮಾಡಿ ಡಿಗ್ರಿ ಆಗುವಾಗ ಸಾಧಾರಣ ನಾನು ತಿಂಗಳಿಗೆ 2 ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ದೆ, 1.5-2 ಕೋಟಿ ಮಾಡ್ತಾಯಿದ್ದೆ ಡಿಗ್ರಿಯಲ್ಲಿರುವಾಗ. ಅವಾಗಲೇ ಆಗಲೇ. ನನಗೆ ಆಗ ಕೆನರಾ ಬ್ಯಾಂಕಿಂದ ಸುಮಾರು 25 ಲಕ್ಷ ಲೋನ್ ಇತ್ತು ಅಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ. ಅಲ್ಲಿ 50,000 ಯಾರು ಕೊಡ್ತಾನೆ, 25 ಲಕ್ಷ ಸಿಗ್ತದೆ. ಹೌದು. ಅದಂತೂ ನನ್ನ ತಂದೆಗೆ ಹುಷಾರಿಲ್ಲಾಯಿತು. ನನಗೆ ತಂದೆ ತಾಯಿ ಮೇಲೆ ನನಗೆ ಭಾರಿ ಪ್ರೀತಿ. ಹೌದು. ತಂದೆಗೆ ಯಾವತ್ತೂ ಹುಷಾರಾಗಿಲ್ಲ ಆಯಿತು, ಅದನ್ನೆಲ್ಲ ಬಿಟ್ಬಿಟ್ಟು ಮಂಗಳೂರಿಗೆ ಬಂದೆ. ಈ ಕಡೆ ಬಂದ್ರಿ. ಅಣ್ಣನಿಗೆ ಅಣ್ಣ ಕೊಟ್ಟ ಅವನು ಅಣ್ಣನಿಗೆ ಕೊಟ್ಟು ಬಿಟ್ಟು ಬಂದ್ರಿ. ನಾನು ಮಂಗಳೂರಿಗೆ ಬಂದೆ. ಇಲ್ಲಿ ಶುರು ಮಾಡಿದೆ. ಏನು ಮಾಡಿದ್ರಿ? ಇಲ್ಲಿ ಬಿಸ್ನೆಸ್ ಶುರು ಮಾಡಿದೆ. ಓಕೆ. ಅಲ್ಲಿದ್ದ ಏಜೆನ್ಸಿ ವಿ-ಗಾರ್ಡ್ ಏಜೆನ್ಸಿ, ಇಲ್ಲಿಗೆ ಶಿಫ್ಟ್, ITC ಏಜೆನ್ಸಿ ಅಂತ ಒಂದೊಂದು ಸ್ಟಾರ್ಟ್ ಮಾಡಿದೆ. ಅಂದರೆ ಪೆಟ್ರೋಲ್ ಪಂಪು ಅದು ಇದು ರಿಯಲ್ ಎಸ್ಟೇಟು ಮಾಡಿ 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 ಇಲ್ಲಿವರೆಗೆ ಮುಟ್ಟಿದೆ. ಈಗ ನೀವು ಸ್ಕೂಲಲ್ಲಿ ಇರುವಾಗ ಸರ್, ಈಗ ಟೀಚರ್ನವ್ರು ಕೇಳ್ತಾರೆ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು, ಏನು ಕನಸು ಕಾಂತಿ, ಆ ಥರ ಎಲ್ಲ ಕೇಳ್ತಾರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ಆನ್ಸರ್ ಏನಿತ್ತು ಅವರಿಗೆಲ್ಲ? ನನಗೆ ಚಿಕ್ಕದಿರುವಾಗ ಲಾರಿ ಡ್ರೈವರ್ ಆಗಬೇಕು ಅಂತ ಆಸೆ ಇತ್ತು ಅವಾಗ. ನಾನು ಶಾಲೆಗೆ ಹೋಗ್ತಾ ಇದ್ದಲ್ಲ, ಹೋಗೋ ಈ ಲಾರಿಯವರೆಲ್ಲ ಮಳೆಗಾಲದಲ್ಲಿ ನಾವು ಕೊಡೆ ಹಿಡ್ಕೊಂಡು ಹೋಗೋದು. ಈ ಲಾರಿಯವರು ಪಡಕ್ ಅಂತ ನನ್ನ ನೀರನ್ನು ನಮ್ಮ ಮೇಲೆಗೆ ಹಾಕಿ ಹೋಗುದು. ಆಗ ನಾನು ಆಲೋಚನೆ ಮಾಡಿದ್ದೆ, ಮಗ ಒಂದು ದಿವಸ ನಾನು ಲಾರಿ ಡ್ರೈವರ್ ಆಗ್ತೇನೆ, ನಿಮಗೆ ರಟ್ಟಿಸ್ಕೊಂಡು ಹೋಗ್ತೇನೆ ನೀರು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ದೊಡ್ಡವನಾದ್ಮೇಲೆ 1 ಕೋಟಿ ರೂಪಾಯಿ ದುಡ್ಡು ಮಾಡಬೇಕು, ಅದಕ್ಕೆ 5,000 ರೂಪಾಯಿ ಬಡ್ಡಿ ಬರ್ತದೆ, ಆರಾಮ ಒಂದು ಕಾರ್ ತಗೊಂಡು ಇಡ್ತೀನಿ ಅಂತ ಕನಸು ಕಾಣ್ತಾ ಇದೆ. APJ ಅಬ್ದುಲ್ ಕಲಾಂ ಒಂದು ಹೇಳ್ತಾ ಇದ್ರು ನೋಡಿ, ಆಲ್ವೇಸ್ ಯು ಹ್ಯಾವ್ ಟು ಡ್ರೀಮ್ ಅಂತ. ನಾನು ಆಗ ಅವ್ರು ಕನೆಕ್ಟ್ ಮಾಡ್ತಾ ಇದ್ದೆ, ನೀವು ಹೇಳ್ತಾ ಇರೋದು ನಾನು ಮಾಡ್ತಾ ಇರೋದು ಒಂದೇ, ಡ್ರೀಮ್ ಚೇಂಜ್ ಆಗ್ತಾ ಇರ್ತದೆ. ನಾನು ಮಕ್ಕಳಿಗೆ ಹೇಳಿದೆ, ಡ್ರೀಮ್ ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್. ನಾನು ಹೀಗೆ ಆಗ್ತೇನೆ ಅಂತ ನಾನು ಕನಸ್ಕೊಂಡಿದ್ನ, ನಾನು MLA ಆಗ್ತೇನೆ ಕನಸ್ಕೊಂಡಿದ್ನ, ನಾನು ಇಷ್ಟು ಉದ್ಯಮ ಆಗ್ತೇನೆ ಏನಿರಲಿಲ್ಲಲ್ಲ. ಅದಕ್ಕೆ ನಾನು ಎಲ್ಲ ಯುವ ಯಂಗ್ಸ್ಟರ್ಸ್ಗೆ ಹೇಳೋದು, ನೋಡಿ ಹಣ ಮಾತ್ರ ಒಂದಲ್ಲ, ಹಣ ಮಾಡಲಿಕ್ಕೆ ಆಗ್ತದೆ, ಮಾಡಲಿಕ್ಕೆ ನಮ್ಮ ಹತ್ರ ಟ್ಯಾಲೆಂಟ್ ಇರಬೇಕು. ಒಮ್ಮೆಲೆ ಹಾರಿ ಬಿದ್ದಲ್ಲ, ನಮಗೆ ಟ್ಯಾಲೆಂಟನ್ನು ಬಳಸ್ಕೊಂಡು ನಾನೇ ಉದಾಹರಣೆ, ನನ್ನಿಂದ ದೊಡ್ಡವರು ಇದ್ದಾರೆ ಸ್ಕ್ರಾಚಲ್ಲಿ ಬಂದವರು. ನಾನೇ ಹೇಳೋದು, ನನಗೆ ನಾವೇನು ದುಡ್ಡಿದ್ದು ದುಡ್ಡು ಮಾಡಿದಲ್ಲ, ಒಂದು ಹಂತ 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 ಅಂತ ಒಳ್ಳೆಯ ಕೆಲಸ ಮಾಡಿದರೆ ದೇವರ ಆಶೀರ್ವಾದ ಇದೆ ಅಂತ ನಾನೇ ಒಬ್ಬ ಇದು, ಬೇರೆ ಏನು ಯಾರೂ ಬೇಕಾಗಿಲ್ಲ. ಇಲ್ಲಿ ನಾನು ಅಲ್ಲಿ ಪೂರ ಬಿಸ್ನೆಸ್ ಬಿಟ್ಟು ಮಂಗಳೂರಿಗೆ ಬಂದೆ, ಫೇಲಿಯರ್ ಆಗಿದೆ. ಇಲ್ಲಿ ವಿ-ಗಾರ್ಡ್ ಏಜೆನ್ಸಿಗೆ ಟ್ರೈ ಮಾಡ್ಕೊಂಡು ಬಂದೆ, ವಿ-ಗಾರ್ಡ್ ಏಜೆನ್ಸಿ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಯು ಆರ್ ವೆರಿ ಸ್ಮಾಲ್ ಟು ಹ್ಯಾಂಡಲ್ ದ ವಿ-ಗಾರ್ಡ್ ಬಿಸ್ನೆಸ್. ತಿಂಗಳಿಗೆ 1 ಕೋಟಿವರೆಗೆ 70 ಲಕ್ಷ ರೂಪಾಯಿ ಸೇಲ್ ಇತ್ತು, ಅಲ್ಲಿ ಮಾಡ್ತಾ ಇದ್ದೆ ನಾವು ಮೈಸೂರಲ್ಲಿ. ನಾನು ಇಲ್ಲಿ ಸಿಗ್ತದೆ ಅಂತೇಳಿ ಇಲ್ಲಿ ಬಂದೆ. ಇಲ್ಲಿ ಬಂದು ಎಲ್ಲ ಆಫೀಸೆಲ್ಲ ಮಾಡಿ ಖರ್ಚು ಮಾಡಿ ಲೋನ್ ಕೊಡಲಿಲ್ಲ. ಮತ್ತು ವಿ-ಗಾರ್ಡ್ ಏಜೆನ್ಸಿ ಕೊಡಬೇಕಂತ ಆಯಿತು ಅಂತ ಹೇಳಿದರು, ಕೊಡ್ತೀನಿ ಅಂತೆ. ಮತ್ತು ಎಲ್ಲ ಅವರು ಇಂಟರ್ವ್ಯೂ ಎಲ್ಲ ಮಾಡುವಾಗ ಹೇಳಿದರು, ಅವನಿಗೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಸುಚಿಕ್ಕ ಬಾಯ್ ಈಸ್ 20 ಇಯರ್ಸ್ 21 ಇಯರ್ಸ್, ಅವ್ರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಡಿಫಿಕಲ್ಟು, ದೊಡ್ಡ ಡೀಲರ್ಸ್ ಎಲ್ಲ ಇದ್ದಾರೆ. ನಾನು ಹೇಳಿದೆ, ಆಯಿತು ಸ್ವಾಮಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರು. ಒಪ್ಪಲಿಲ್ಲ ಅವರು, ಆಗೋದಿಲ್ಲ ಅಂತ ಬೇರೆಯವ್ರಿಗೆ ಕೊಟ್ಟರು. ನೀವು ಇದು ನೋಡಿ, ಒಬ್ಬರಿಗೆ ಒಳ್ಳೆಯ ಕೆಲಸ ಮಾಡಿದರೆ ಹೇಗೆ ಇದೆ, ನನಗೆ ಕೊಡಲಿಲ್ಲ, ಬೇರೆಯೊಬ್ಬರಿಗೆ ಕೊಟ್ಟರು. ನಾನು ಭಾರಿ ಭಾರಿ ಅಪ್ಸೆಟ್ ಆದೆ. ಒಂದು ಕಡೆ ತಂದೆಗೆ ಹುಷಾರಿಲ್ಲ, ನೋಡ್ಕೊಳ್ಬೇಕು, ಒಂದೇ ಬಿಸ್ನೆಸ್ ಮಾಡಬೇಕಂತ ಇಲ್ಲಿ ಸೆಟ್ ಮಾಡಿದ್ದೀನಿ, ನನಗೆ ಕೊಡಲಿಲ್ಲ, ಚೇಂಜ್ ಆಯಿತು. ಯಾರಿಗೆ ಒಬ್ಬರಿಗೆ ಕೊಟ್ಟರು ಅವರು 1 ವಾರ 10 ದಿವಸ ಅವ್ರಿಗೆ ಬಿಸ್ನೆಸ್ ನಾಲೆಜ್ ಇಲ್ಲ, ಐಡಿಯಾಸ್ ಇಲ್ಲ. ಅವರು ಬೇರೆ 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 ಕೇಳುವಾಗ ಯಾರು ಹೇಳಿದ್ರಂತೆ, ಅವು ದಾಯ ಮಾರ ಅದು ಆಗ್ತದ ಅಂತ ಅವ್ರಿಗೆ ಯಾರೋ ಹೇಳಿದ್ರು. ಅವರು ನಿಧಾನ ಮಾಡಿದ, ಅದಕ್ಕೆ ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. ಇವರು ಸಿಲೆಕ್ಟ್ ಮಾಡಿದವರು. ನಾನು ಸೀದಾ ರಾತ್ರಿ ಕಾರ್ ಇಟ್ಕೊಂಡು ವಿ-ಗಾರ್ಡ್ MD ಹತ್ರ ಹೋದೆ, ಕೊಚ್ಚಿನ್ಗೆ. ರಾತ್ರಿ ಇಲ್ಲಿಂದ ಹೋಗಿ 1 ವಾರ ನಂತರ ಸೀದಾ ಹೋಗಿ ಅವರ ಕಾಲಿಡ್ದೆ. ಚಿಟ್ಟಿಪಳ್ಳಿ ಕೊಚ್ಚೇಶಪ್ಪ ಅಂತ ಇದ್ದಾರೆ, ಅವರು MD ವಿ-ಗಾರ್ಡ್. ಕಾಲಿಡ್, ನಂದು ಹೀಗೆ ಆಗಿದೆ, ಯು ಗಿವ್ ಮಿ ಚಾನ್ಸ್ ಫಾರ್ 1 ಇಯರ್. ಇಫ್ ಐ ಆಮ್ ನಾಟ್ ಪರ್ಫಾರ್ಮಿಂಗ್ ವೆಲ್, ಯು ರಿಮೂವ್ ಮೀ. ವಾಟ್ ಎವರ್ ದ ಡೆಪಾಸಿಟ್ ಯು ವಾಂಟ್ ಐ ವಿಲ್ ಗಿವ್. ನನಗೊಂದು ಅವಕಾಶ ಮಾಡಿಕೊಡಿ. ಅಷ್ಟೇ. ಗುಡ್ನೆಸ್ ಗ್ರೋ ಮಾಡಿದರೆ, ಸರಿ ಮಾಡಿದರೆ ನೀವು ಎಗ್ರಿ ಆಗಿ, ಇಲ್ಲ ಅಂತಂದರೆ ನನ್ನನ್ನು ತೆಗೀರಿ ಅಂತ ಹೇಳಿದೆ. ಹಾಗೆ ನನ್ನ ವಿಚಾರ ಎಲ್ಲ ಹೇಳುವಾಗ ಅವರು ಯಾಕೆ ಕೊಡಬಾರ್ದು ಅಂತ ಅವರು ಕೆಲವೊಂದು ಕರೆದೆಲ್ಲ ಜೋರು ಮಾಡಿದರು. ಯಾಕೆ ಕೊಡಬಾರ್ದು, ವೈ ಯು ನಾಟ್ ಗಿವನ್ ಆನ್ ಸ್ಪಾಟ್ ಸಿಗ್ನೇಚರ್ ಹಾಕಿ ಕೊಡಬಾರ್ದು, ಕೊಟ್ಟರು MD ಡೈರೆಕ್ಟರ್. ಆ ನಂತರ ಈಗಲೂ ಕೂಡ ಅವರು ವಿ-ಗಾರ್ಡ್ MD ಅಂತ ಹೇಳಿದರೆ ಅಂಥ ಮನುಷ್ಯ, ನಾನು ಒಂದು ದೇವರೇ ಅವರು, ದುಡ್ಡಿನ ವಿಚಾರದಲ್ಲೆಲ್ಲ ಅವರು ಒಂದು ದೇವರು ಅಂತ ಹೇಳ್ಬೋದು.
ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವರ ಒಂದು ಕಿಡ್ನಿಯನ್ನು ಹ್ಮ್. ಒಂದು ಬಡವ ಲಾರಿ ಡ್ರೈವರಿಗೆ ಡೊನೇಟ್ ಮಾಡಿದವರು. ಹೌದಾ? ಯಾರಾದ್ರೂ ಇದ್ದಾರ? ತಂದೆಗೆ ಹೇಳಿದ್ರೆ ತಾಯಿ ಕೊಡುವುದಿಲ್ಲ, ತಾಯಿಗೆ ಹೇಳಿದ್ರೆ ತಂದೆ ಮಗು ತಂದೆ ಕೊಡುವುದಿಲ್ಲ. he has not donated his kidney to his family member. he has donated his kidney to a poor lorry driver. ಆದ್ರಿಂದ ನಾನು ಅವರನ್ನು ದೇವರು ಅಂತ ಕರೀದು. ನನಗೆ ವಿಗಾಡ್ ಕೊಟ್ಟದಂತ ಕರೆದಿಲ್ಲ ನಾನು. ಅದು ಯಾವತ್ತು ಅದು ಕೊಟ್ಟರು ಅವತ್ತಿಂದ ನಾನು ಅವರನ್ನು ಆ ಸ್ಥಾನದಲ್ಲಿ ನೋಡುತ್ತೇನೆ. ಅಂತ ಒಂದು ಮನುಷ್ಯ. ಆ ಕಿಡ್ನಿ ಇಲ್ಲದವರಿಗೆ ಬೇರೆ 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 ಕಡೆಯಿಂದ ಕಿಡ್ನಿ ಕೊಡೋದೇ ಅವರ ಹಾಬಿ. ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ದುಡ್ಡಿದೆ. ಸೊ ಈಗಲೂ ಕನೆಕ್ಟಿವಿಟಿ ಇದೆ. ನಿಮ್ದು ಈಗಲೂ ವಿಗಾರ್ಡ್ ಇದೆಯಾ? ಈಗಲೂ ಇವತ್ತಿಗೂ ಇದೆ, ಬಿಡ್ಲಿಲ್ಲ ನಾನು. ಪ್ರೆಸೆಂಟ್ ಏನೆಲ್ಲ ಬಿಸ್ನೆಸ್ ಇದೆ ಸರ್ ನಿಮ್ಮ ಅಂಡರಲ್ಲಿ? ಪ್ರೆಸಿಡೆಂಟ್ ನನ್ನ ಹತ್ರ ಏನೆಲ್ಲ ಇದೆ ಅಂತ ಹೇಳಿದ್ರೆ, ವಿಗಾರ್ಡ್ ಏಜೆನ್ಸಿ ಇದೆ. ಓಕೆ. 1-2-3 ಪೆಟ್ರೋಲ್ ಪಂಪ್ ಇದೆ. ಓಕೆ. ಇಲ್ಲಿ ಮಂಗಳೂರಲ್ಲ ಅಥವಾ ಹೊರಗಡೆ? ಮಂಗಳೂರಲ್ಲಿ. 2-3 ಪೆಟ್ರೋಲ್ ಪಂಪ್ ಇದೆ. 2-3 ಗ್ಯಾಸ್ ಏಜೆನ್ಸಿ ಇದೆ. ಮತ್ತೆ ಬಿಲ್ಡಿಂಗ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ. ರೂಮ್ ರೆಂಟ್ ಇದು. ವೇರ್ ಹೌಸ್ ಇದೆ, ದೊಡ್ಡ ದೊಡ್ಡ ವೇರ್ ಹೌಸ್ಗಳೆಲ್ಲ ಇದೆ. ಬಿಲ್ಡಿಂಗ್ ಕಟ್ತೀವಿ, ಕಮರ್ಷಿಯಲ್ ತುಂಬ ಬೇಕಾದಷ್ಟು ಲ್ಯಾಂಡ್ ಇದೆ, ಜಾಗ ಇದೆ. ಒಂದು 150-200 ಎಕರೆ ಜಾಗ ಬೇರೆ ಬೇರೆ ಕಡೆ ತೆಗೆದಾಕಿದಲ್ಲಿ ಇದೆ. 150 ಎಕರೆ 200 ಎಕರೆ ಜಾಗ ಆಗ್ಬೋದು, ಎಲ್ಲ ಸೇರಿದರೆ ಜಾಗ ಎಲ್ಲ ಇದೆ. ಟ್ಯಾಕ್ಸ್ ಕಟ್ತೇನೆ ಸರ್ಕಾರಕ್ಕೆ, ಒಳ್ಳೆ ಟ್ಯಾಕ್ಸ್ ಕಟ್ತೇನೆ. ಇಯರ್ಲಿ ಎಷ್ಟು ಹೋಗ್ಬೋದು ಸರ್ ನಿಮ್ಮದು ಟ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ? ಈ ವರ್ಷಕ್ಕೆ ಟ್ಯಾಕ್ಸು ಒಂದು 4-5 ಕೋಟಿ ಕಟ್ತೇನೆ ಟ್ಯಾಕ್ಸ್ ಇಯರ್ಲಿ. ಕಟ್ತೇನೆ. ಯಾರು ಮೈಂಟೈನ್ ಮಾಡ್ತಾರೆ ನಿಮಗೆ ಬಿಸ್ನೆಸ್? ಈಗ ನೀವು ಶಾಸಕರಾಗಿದ್ದೀರಾ, ಬಂದ ಸೆಟಪ್ ಇದೆಲ್ಲ. ಈಗ ನಾನು ಬಿಸ್ನೆಸ್ಗೆ ಕಾನ್ಸಂಟ್ರೇಷನ್ ಇಲ್ಲ, ನೋಡ್ಕೊಳ್ತಾರೆ. ನೋಡಿ ನಮ್ಮ ಆಫೀಸ್ ಸ್ಟಾಫ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಬಾರಿ ಹಿಂದಿಂದ 30 ವರ್ಷದಿಂದ ನನ್ನ ಹತ್ರ ಇದ್ದವರು, 30-35 ವರ್ಷದಿಂದ ಇದ್ದವರು ಇದ್ದಾರೆ. ಅವರು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಕೆಲವರೆಲ್ಲ ಸ್ಟಾರ್ಟ್ ಮಾಡೋಗಿದ್ದವರು ಇದ್ದಾರೆ, ಈಗಲಿದ್ದಾರೆ ಒಟ್ಟಿಗೆ. ಅವರಿದ್ದಾರೆ, ಅವರೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಅಪ್ಪನನ್ನು ಯಾವಾಗ ಇದೆ ಸರ್ ನಿಮ್ದು? ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅದು ಆಮೇಲೆ ಏನಾಯ್ತದು? ಅವರು ಪ್ಯಾರಾಲಿಸಿಸ್ ಆಯ್ತು ಅವ್ರಿಗೆ. ಬೇರೆ ಕಡೆ ಎಲ್ಲ ಕಡೆ ಕರ್ಕೊಂಡೋಗಿ ಬಾರಿ ಪ್ರಯತ್ನ ಮಾಡಿದೆ, ಟ್ರೀಟ್ಮೆಂಟ್ ಬಳಸಬೇಕು, ಅವರನ್ನು ಉಳಿಸ್ಬೇಕು ಅಂತ. ಆಗಲಿಲ್ಲ. ಸ್ಟ್ರೋಕ್ ಆಗಿತ್ತು, ಉಳಿಸ್ಲಿಕ್ಕೆ ಆಗಲಿಲ್ಲ. ಅವರು 63ನೇ ವರ್ಷದಲ್ಲಿ ಅವರು ತೀರ್ಕೊಂಡ್ರು. ಅವರು 63 ವರ್ಷದಲ್ಲಿ. ಅವ್ರಿಗೆ ಅವಾಗ ನಿಮಗೆ ಎಷ್ಟು ವರ್ಷ ಆಗಿತ್ತು? ಆಗ ನನಗೆ ಮದುವೆ ಆಗಿರಲಿಲ್ಲ. ನಾನು ಒಂದು 27-28 ಇಯರ್ಸ್. ತುಂಬ ದುಃಖ ಆಗಿದೆ ಸರ್ ಅಪ್ಪನ ಕಳ್ಕೊಂಡಾಗ? ಭಾರಿ ದುಃಖ ಆಗಿದೆ, ಫುಲ್ಲು ಮೂಡ್ ಆಫ್ ಆಗಿದೆ. ಅವರು ಭಾರಿ ಪ್ರೀತಿ ಮಾಡ್ತಾ ಇದ್ರು ನನ್ನ, ಭಾರಿ ಪ್ರೀತಿ. ಅವರು ಸಂತೋಷ ಪಡ್ತಾ ಇದ್ರು ಹೀಗಿದ್ರೆ. ಹೌದಲ್ಲ? ನಿಮ್ಮನ್ನೇನಂತ ಕರಿತಾ ಇದ್ರು ಅವರು? ನಾನು ಅಶೋಕ್ ಅಂತಲೇ ಕರೀತಾರೆ. ಅಶೋಕ್ ಅಂತ, ಬೇರೆ ಹೆಸರು? ಬೇರೆ ಇಲ್ಲ, ಇದೇ ಹೆಸರಲ್ಲಿ ಕರೀತಾ ಇದ್ರು. ಏನು ಹೇಳಿದ್ರು ನಿಮ್ಮ ಹತ್ರ ಕೊನೆಯದಾಗಿ ಮಾತಾಡಿದ ನೆನಪಿದೆಯಾ? ಕೊನೆಯದಾಗಿ ನಾನು ಇರಲಿಲ್ಲ, ಅವರು ತೀರಿ ಹೋದ ದಿವಸ ನಾನು ಇರಲಿಲ್ಲ, ಮನೇಲಿ ಇರಲಿಲ್ಲ. ನಾನು ಬೆಂಗಳೂರಲ್ಲೆಲ್ಲ ಇದ್ದೆ, ಇರಲಿಲ್ಲ. ಬಟ್ ನಾನು ಬರುವಾಗ ತೀರಿ ಹೋಗಿ ಆಗಿದೆ, ರಾತ್ರಿ ಬೆಳಿಗ್ಗೆ. ಕೊನೆಯದಾಗಿ ಮಾತಾಡಿದ ನೆನಪಿದೆಯಾ ಯಾವಾಗ ಅಂತ ಹೇಳಿ? ನಾನು ಬರುವಾಗ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಬರುವಾಗ ನಾನು ಎತ್ತಿಕೊಂಡು ಹೋಗ್ತಾ ಇದ್ದೆ, ಅವರನ್ನು ಈಗಿನ ಎತ್ಕೊಂಡು ನಾನು ಆಫೀಸಿಗೆ ಹೋಗ್ತಾ ಇದ್ದೆ, ಕರ್ಕೊಂಡು ಹೋಗ್ತಾ ಇದ್ದೆ ಬೇರೆ ಬೇರೆ ಕಡೆಗೆ. ಅಲ್ಲೆಲ್ಲ ಹೋಗುವಾಗಲೆಲ್ಲ ಸಂಡೇ ಬಂದು ಸಾಟರ್ಡೆ ಬಂದು ಪುತ್ತೂರಿಗೆ ಕರ್ಕೊಂಡು ಹೋಗೋದು, ಸ್ಟೇಷನ್ಗೆ ಹೋಗೋದು, SIನ ಕರೆಯೋದು. ಅವ್ರು ಮೊದಲು ಪೊಲೀಸ್ ಸ್ಟೇಷನ್ ಎಲ್ಲ ವೆಲ್ ಕನೆಕ್ಟೆಡ್. ಅಲ್ಲಿ ಸ್ಟೇಷನ್ ಹತ್ರ ಬರುವಾಗ SI ಕರಿ ಅಂತ ಹೇಳೋದು. ಪುನಃ SIನ ಸುಮ್ಮನೆ ಕರೆದು ಒಮ್ಮೆ ಮಾತಾಡಿಸಿ ನಮಸ್ಕಾರ ಹೇಳಿ ಅಂತ ಹೋಗೋದು. ಮತ್ತು ಉಪ್ಪಿನ ಅಂಗಡಿಗೆ ಹೋಗೋದು, ಅಲ್ಲಿ ಎಲ್ಲ ಹೋಟ್ಲ್ ಹತ್ರ ಹೋಗಿ ಏನೋ ತಿನ್ನೋದು, ಕಾರಲ್ಲೇ ಕೂತು. ಕೆಳಗೆ ಬರಲಿಕ್ಕೆ ಆಗೋದಿಲ್ಲ. ಮಂಗಳೂರಿಗೆ ಕರ್ಕೊಂಡು ಹೋಗ್ದೆ ನಾನು ಆಫೀಸಿಗೆ ಕರ್ಕೊಂಡು ಹೋಗಿ ಸಾಯಂಕಾಲ 1-2 ಗಂಟೆ ಆಫೀಸಲ್ಲಿ ಕೂರಿಸಿ ಮತ್ತು ಪುನಃ ಎತ್ಕೊಂಡು ಹೋಗೋದು. ಹಾಗೆ ನಡೀಲಿಕ್ಕೆ ಆಗೋದಿಲ್ಲ, ಎತ್ಕೊಂಡು ಹೋಗ್ತಾ ಇದ್ದೆ. ಮೊದಲು ಪರ್ಚೇಸ್ ಮಾಡಿದ ಕಾರ್ ಯಾವುದು ಸರ್ ನೀವು ನೆನಪಿದೆಯಾ? ಮೊದಲು ಇದೆಲ್ಲ ಸ್ಕೂಟರ್ ಎಲ್ಲ ಇತ್ತು, ಸೈಕಲ್, ಕಾರು ಪ್ರೀಮಿಯರ್ 118 ಅಂತ ಬರ್ತಿದ್ರು. ಪ್ರೀಮಿಯರ್ 118. ಅದೆಷ್ಟು ರೂಪಾಯಿ ಇತ್ತು ಅವತ್ತು ಆ ಟೈಮಲ್ಲಿ? ಎಷ್ಟು ರೇಟ್ ಎಷ್ಟಿತ್ತು ಅಂತ ಆ ಟೈಮಲ್ಲಿ? 20,000. 20,000ಕ್ಕೆ. ಇವಾಗಿರುವ ಕಾರು, ಇವಾಗಿರೋ ಮಲ್ಟಿ ಕಾರ್ ಯಾವ್ದು ನಿಮ್ಮ ಹತ್ರ? ಈಗ ರೇಂಜ್ ರೋವರ್ ಇದೆ. ಎಷ್ಟು ಕೊಟ್ಟಿದ್ದು? 3.5 ಕೋಟಿ 4 ಕೋಟಿ. ಸ್ಟಾರ್ಟಿಂಗ್ ಕಾರು 20,000ದ್ದು, ಇವಾಗ 3.5 ಕೋಟಿ ಇದೆ. ಈಗ 3.5 ಕೋಟಿದು 2 ಇದೆ. ರೇಂಜ್ ರೋವರ್ 2 ಇದೆ, ಒಂದು 2.5 ಕೋಟಿ, ಒಂದು 3.5 ಕೋಟಿ. ಆಡಿ ಇದೆ, ಎಲ್ಲ ಇದೆ. ಈಗ ಬೇರೆ ಬೇರೆ ಗಾಡಿ. ಕ್ರೇಜ್ ಇದೆ ನಿಮಗೆ ವೆಹಿಕಲ್ಸ್ ಇದು? ಇಲ್ಲ, ಬಿಡ್ಲಿಕ್ಕೆ ಯಾರು ತೆಗಿಲಿಕ್ಕೆ ಟೈಮ್ ಇಲ್ಲ. ಅದು ಇಲ್ಲಿ ಬಂದು ಕಚ್ಚುತ್ತದೆ, ಅದನ್ನು ನಾವು ತೆಗಿಯೋದಿಲ್ಲ. ಇಲ್ಲಿ ಬಂದು ಅದರ ಸ್ಪೇರ್ ಎಲ್ಲ ತಿಂದು ಬಿಡ್ತದೆ. ಮಕ್ಕಳು ಓಡಿಸೋದಿಲ್ಲ,
ಅವ್ರಿಗೆ ಏಜ್ ಆಗಲಿಲ್ಲ. ಓಕೆ. ದೊಡ್ಡ ಮಗಳು ಒಂದು ಕಾರ್ ತಗೊಂಡು ಹೋಗ್ತಲ್ಲ, ಏನು ಮಾಡೋದು ಕಾರಲ್ಲಿ ಅಂಥದ್ದೇನು ಕ್ರೇಜಿ ಏನಿಲ್ಲ. ನೀವು ಡ್ರೈವಿಂಗ್ ಮಾಡೋದು ಆ ಥರ ನಾನು ಮಾಡ್ತೇನೆ ಡ್ರೈವಿಂಗ್, ಮಾಡ್ಕೊಂಡು ಹೋಗ್ತೀರಿ? ನಾನು ಡ್ರೈವ್ ಮಾಡ್ಕೊಂಡು. ಡ್ರೈವರ್ ಡ್ರೈವರ್ ಆದರೂ ನಾನು ವಾರದಲ್ಲಿ ಒಂದು ದಿವಸ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೇನೆ. ಹೋಗ್ತೀರಿ ನೀವು? ಎಲ್ಲಾದರೂ ಹೋಗಿ, ಈಗ ನಾವು ಫ್ಯಾಮಿಲಿ ಬ್ಯಾಂಗ್ಳೂರಿಗೆಲ್ಲ ಹೋಗ್ಬೇಕಾದ್ರೆ ನಾನೇ ಡ್ರೈವಿಂಗ್ ಮಾಡೋದು. ನೀವೇ ತಗೊಂಡು? ನಾನೇ ತಗೊಂಡು ಹೋಗಿ ಎವ್ರಿ ಸ್ಯಾಟರ್ಡೇ. ಈಗ ನಾನು ಏರ್ಪೋರ್ಟಿಗೆ ಬರಲಿಕ್ಕೆ ನಾನೇ ಅಲ್ಲಿಂದ ಬರೋದು. ನಾನು ಟ್ಯಾಕ್ಸಿಯಿಂದ ಬರ್ತೇನೆ. ಅಲ್ಲಿ ನನಗೇನು ಕಾರೇ ಬರಲಿಕ್ಕೆ ಬೇಕಂದ್ರೆ ಟ್ಯಾಕ್ಸಿ ಮಾಡಿಕೊಂಡು ಅಲ್ಲಿ ಬರ್ತೇನೆ. ಎಲ್ಲ ನೋಡ್ತಾರೆ, MLA ಕಾರ್ಡ್ ಟ್ಯಾಕ್ಸಿ ಓಪನೆ ಮಾರ ಅಂತ ಹೇಳ್ತಾರೆ. ನನ್ನ ಅಷ್ಟಿಗೆ ಒಂದು ಟ್ಯಾಕ್ಸಿ ತಗೊಂಡು ಮಾಡ್ತಾರೆ. ಮತ್ತೆ ಬರುವ ನನ್ನ ಕಾರ್ ತಗೊಂಡು ಬರ್ತೀನಿ. ಮ್ಯಾರೇಜ್ ಯಾವಾಗಾದ್ರಿ ಸರ್? ಮದುವೆ ಯಾವಾಗ ನಿಮ್ಮದು? ಇದು ಮ್ಯಾರೇಜ್ ಆಗಿ 18-20 ವರ್ಷ ಆಯಿತು ಮ್ಯಾರೇಜಿಗೆ ಆಗಿ. ಅಲ್ಲ, ನಿಮ್ಮ ಎಷ್ಟನೇ ವರ್ಷದಲ್ಲಿ? ನಾನು 30ನೇ ವರ್ಷದಲ್ಲಿ ಮ್ಯಾರೇಜ್. 30 ವರ್ಷ. ಲವ್ ಮ್ಯಾರೇಜ್ ಅರೇಂಜಾ? ಅರೇಂಜ್ಡ್ ಮ್ಯಾರೇಜೇ. ಲಾಸ್ಟಿಗೆ ಸ್ವಲ್ಪ ನಾನೇ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ತುಂಬ ಪ್ರಪೋಸಲ್ ಬರ್ತಾ ಇತ್ತು ನಿಮಗೆ? ಬರ್ತಾ ಇತ್ತು? ಹೈಯೆಸ್ಟ್ ಆಗ ಡೌರಿ ಇತ್ತು, ಹೈಯೆಸ್ಟ್ ಡೌರಿ. ಅಂದರೆ ನೀವು ಕೊಡ್ಲಿಕ್ಕೆ ಆ ಕಡೆಯಿಂದ ಕೊಡ್ಲಿಕ್ಕೆ? ಹುಡುಗಿನ ಕಡೆ ಕೊಡೋದು, ಹುಡುಗನಿಗೆ. ನಮ್ಮ ಅದರಲ್ಲಿ ಬಂಟ್ ಕಮ್ಯುನಿಟಿಯಲ್ಲಿ ಹುಡುಗಿಯ ಕಡೆಯಿಂದ ಕೊಡೋದು. ಆಗ ಆ ಟೈಮಿಗೆ ಆಗ ನಾನು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಲ್ಲ, ಇಂಡಿಪೆಂಡೆಂಟ್ ಮನೆ ಅದೆಲ್ಲ ಮಾಡಿ ವೆಲ್ ಸೆಟಲ್ಡ್ ಇದ್ದೆ. ಸೆಟ್ಲ್ ಆಗಿ ಮಂಗಳೂರಲ್ಲಿ 30 ಇಯರ್ ಎಲ್ಲ ಸೆಟ್ಲ್ ಆಗಿತ್ತು? ಎಲ್ಲ ಸೆಟಲ್ಡ್. ಆಗ ಎಲ್ಲ ತುಂಬ ಪ್ರಪೋಸಲ್ ಬರ್ತಾ ಇತ್ತು. ಮನೆ ಕೊಡ್ತೇನೆ, 50 ಲಕ್ಷ ಡೌರಿ ಕೊಡ್ತೇನೆ ಎಲ್ಲ ಬರ್ತಿತ್ತು. ನಾನು ಈ ಡೌರಿ ತಗೊಂಡವರು ಡೌರಿಗೆ ಎಗೇನೆಸ್ಟ್, ಮತ್ತು ಡೌರಿ ತಗೊಂಡವ್ರನ್ನೆಲ್ಲ ನಾನು ನೋಡ್ತಾ ಇದ್ದೆ ಹತ್ತಿರದಿಂದ, ಅವರ ಪರಿಸ್ಥಿತಿ. ಅದು ಯಾವಾಗಲೂ ಬೇಡ ಅಂತ ನಾನು ಅವಾಗಲೇ ಆಲೋಚನೆ ಮಾಡಿದ್ದೆ. ಈ ಡೌರಿದು ಟೋಟಲಿ ಎಗೇನೆಸ್ಟ್. ನಾನು ಈ ಶ್ರೀಮಂತ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಅಂದರೆ ಅಂಥ ನಮ್ಮಿಂದ ಮೇಳೆಯವರನ್ನು ಮದುವೆ ಆಗೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಶ್ರೀಮಂತಿಕೆಯಲ್ಲಿ. ನಾನು ನನಗೆ ಅಣ್ಣನ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಅದೇ ಹೇಳೋದು, ಒನ್ ಪೀಪಲ್ ಹೂ ನೋ ಎವ್ರಿಥಿಂಗ್, ಹಾರ್ಡ್ ಅಂಡ್ ಮನಿ. ಆಗ ಮಾತ್ರ ಅದಕ್ಕೆ ಹೇಳು. ನೀವು ದೊಡ್ಡ ಇದು ಮನೆತನ ಅಂದರೆ ದೊಡ್ಡ ಶ್ರೀಮಂತಿಕೆ ಮದುವೆ ಆದರೆ ಆಗಬಾರ್ದಂತಲ್ಲ, ಮೈ ಥಿಂಗ್, ಮೈ ಡಿಸಿಷನ್. ನಾನು ಅಂಥದ್ದಕ್ಕೆ ಏನು ಕೊಡಲಿಲ್ಲ. ನಾನು 1 ಪೈಸೆ ಡೌರಿ ತಗೊಂಡಿಲ್ಲ, 1 ಪೈಸೆಗೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, 1 ಪೈಸೆ ಖರ್ಚಿದ್ದು ದುಡ್ಡು ನಮ್ಮ ಹೆಂಡತಿ ಮನೆಯಿಂದ ತಗೊಂಡಿಲ್ಲ. ನನ್ನದೇ ಒಂದು ಸ್ಟೈಲ್ ಆಫ್ ಮ್ಯಾರೇಜ್. ಲವ್ ಅಂತಲ್ಲ, ಲಾಸ್ಟ್ 1-2-3 ತಿಂಗಳಾಗುವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಡುತ್ತು ಮದುವೆ ಆದೆ ಅಷ್ಟೇ. ಎಲ್ಲಿ ಅವರನ್ನು ಫಸ್ಟ್ ನೋಡಿದ್ರಿ ನೀವು, ನಿಮ್ಮ ವೈಫನ್ನು? ಅವರನ್ನು ಇಲ್ಲೊಂದು ಫಂಕ್ಷನಲ್ಲಿ ನೋಡಿದೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಮದುವೆ ಆಗುವ ಅಂದಾಜು, ಗೊತ್ತಿರಲಿಲ್ಲ. ಆನಂತರ ಮತ್ತೆ ಮಾತುಕತೆ ಆಗಿ ಮ್ಯಾರೇಜ್ ಆಗಿ 20 ವರ್ಷ ಆಯಿತು? 17-18 ವರ್ಷ, 20 ವರ್ಷ ಆಗ್ತಾ ಬಂತು. ಈ ಅಶೋಕ್ ರೈ ಅಂದರೆ ಹೋರಾಟ ಒಂದು ಸೈಡಲ್ಲಿ ನೋಡ್ಬೇಕಾದ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಈ ಹೋರಾಟ? ಯಾವ ಕಾಲಿಟ್ರಿ ಹೋರಾಟ? ನಾನು ರಾಜ್ಯಕ್ಕೆ ಬರುವುದನ್ನು ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಬಿಸ್ನೆಸ್ ಮಾಡಬೇಕು ಅಂತ ನನಗೆ ಭಾರಿ ಆಸೆ ಇತ್ತು. ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೆ, ಎಲ್ಲ ಒಳ್ಳೆ ಬಿಸ್ನೆಸ್ಸನ್ನು ಅದಿದೆಲ್ಲ. ನಾನು ಯಾವುದೇ ಬಿಸ್ನೆಸ್ ಹೇಳಿದ್ರು ನನಗೆ ಅಂದಾಗ ಗೊತ್ತಾಗ್ತದೆ, ಇದರಲ್ಲಿ ಹೇಗೆ ಮಾಡ್ಬೋದು ಎಲ್ಲ ಆಗ್ತದೆ. ಆದರೆ ಪೊಲಿಟಿಕ್ಸ್ಗೆ ಬರಬೇಕು ಅಂತ ನಾನು ಕನಸು ಕಾಣಲಿಲ್ಲ, ಆಸೆ ಇರಲಿಲ್ಲ. ನಾನು ಹೇಟ್ ಮಾಡ್ತಾ ಇದ್ದೆ ಪೊಲಿಟಿಕ್ಸ್ ಅಂದರೆ. ಏನು ಇದು ಆಗಲಿಕ್ಕಿಲ್ಲ, ಹೇಟ್ ಮಾಡ್ತಾ ಇದ್ದೆ. ಸ್ಲೋಲಿ ನಾನು ಒಂದು ಹಂತಕ್ಕೆ ಬಿಸ್ನೆಸ್ ಮಾಡಿ ಏನಾದರೂ ಬದಲಾವಣೆ ಮಾಡಬೇಕು, ಚೇಂಜಸ್ ಮಾಡಬೇಕು. ಬಡವರಿಗೆ ಏನು ಇದಿಲ್ಲ, ಎಲ್ಲಿ ಹೋದರೂ ಕರಪ್ಷನು, ಎಲ್ಲಿ ಹೋದರೂ ನ್ಯಾಯಕ್ಕೆ ಬೆಲೆ ಇಲ್ಲ, ಅಭಿವೃದ್ಧಿ ಏನಂತ ಇಲ್ಲ. ನಾನು ಬಿಸ್ನೆಸ್ ಮಾಡುವಾಗಲೂ ಹಾಗೆ ಬೇಕಾದಷ್ಟು ಕರಪ್ಷನ್ ಮಾಡುವಂಥದ್ದು, ಅಧಿಕಾರಿಗಳು ಅಲ್ಲಲ್ಲಿ ಅದನ್ನು ಹಿಡ್ಕೊಂಡು ಕೂರುವಂಥದ್ದು, ಲಂಚಕ್ಕಾಗಿ ಹಿಡ್ಕೊಂಡು ಕೂರುವಂಥದ್ದು. ನಾವು ನ್ಯಾಯಯುತವಾಗಿ ಮಾಡಿದ್ರು ಅದಕ್ಕೆ ಮರ್ಯಾದೆ ಅನ್ನೋದಿಲ್ಲ. ಒಮ್ಮೊಮ್ಮೆ ಆಗ್ತಿತ್ತು, ಇವರಿಗೆಲ್ಲ ಕೊಡಬೇಕು ಸರಿ, ಈ ಲಂಚಕೋರು ನೀವು ಕರೆಕ್ಟ್ ಮಾಡಿದರೆ ಅದಕ್ಕೆ ಏನಾದರೂ ಒಂದು ಕೊರೆ ಹಾಕಿ ಇಟ್ಕೊಳ್ಳೋದು, ದುಡ್ಡು ಕೊಡೋದಿದ್ರೆ ಎಗೇನೆಸ್ಟ್ ಆಗ್ತಾ ಇದ್ದೆ. ನಾವು ಸರಿಯಾಗಿ ನಮ್ಮದ ನ್ಯಾಯವನ್ನು ಕೇಳ್ತಾ ಇದ್ರೆ ಆ ನ್ಯಾಯ ಸಿಗುವುದಿಲ್ಲ. ಬಡವನಿಗೆ ನ್ಯಾಯ ಅನ್ನೋದು ಇಲ್ಲವೇ ಇಲ್ಲ. ಈಗ ಇದು ಆಗ್ತಾ ಇತ್ತು ಹಾಗೆ. ಆನಂತರ BJPಯಲ್ಲಿ ನಾನು ತೊಡಗಿಸ್ಕೊಂಡೆ. ಹೇಗೋ BJPಯಲ್ಲಿ ನಾನು ಡಿ ವಿ ಸದಾನಂದ ಗೌಡರು ನನ್ನ ಭಾರಿ ಆತ್ಮೀಯರ ಗೆಳೆಯರಾಗಿದ್ದರು. ನಿಮ್ಮ ಗುರು ಅವರ ರಾಜಕೀಯದ್ದು? ನನ್ನ ರಾಜಕೀಯಕ್ಕೆ ನಾನು ಅವರ ಜೊತೆ ಇದ್ದೆ. ರಾಜಕೀಯದ ಗುರು ಅಂತ ನಾನು ಯಾರನ್ನು ನನಗೆ ಮಹಿಷಮರ್ದಿನಿ ಮತ್ತು ಮಾಲಿಂಗೇಶ್ವರ ಗಣಪತಿಯ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜಕೀಯ ಗುರು ಆವತ್ತು, ಬಟ್ ಅವ್ರ ಜೊತೆ ಭಾರಿ ಹತ್ತಿರದಿಂದ ಇದ್ದೆ. ಡಿ ವಿ ಸದಾನಂದ ಅವರು ಕೂಡ ಒಳ್ಳೆಯವರಿದ್ದಾರೆ.
ನಾನು ಅವರ ಜೊತೆ ಇಷ್ಟು ವರ್ಷ ಇದ್ದರು, 20 ವರ್ಷ ಅವ್ರ ಜೊತೆ ಭಾರಿ ಹತ್ತಿರದಿಂದ ಇದೆ. ಅವ್ರಿಗೆ ಇವತ್ತಿನ ಕೂಡ ನನ್ನ ಹೆಸರಿನಿಂದ ಒಂದು ಪೈಸೆ ಡ್ಯಾಮೇಜ್ ಆಗದಾಗೆ ನೋಡ್ಕೊಂಡಿದ್ದೇನೆ. ಈಗ ಒಬ್ಬರ ಹತ್ತಿರ ಇರುವುದು ಒಂದು ಸಂಗತಿ ಆದರೆ ಅವರಿಗೆ ನಮ್ಮಿಂದ ಡ್ಯಾಮೇಜ್ ಆಗದಾಗೆ ನೋಡ್ಕೊಳ್ಳೋದು ದಟ್ ಈಸ್ ಗ್ರೇಟ್ನೆಸ್. ಹೌದು. ಅವ್ರ ಹತ್ರನೂ ಕೂಡ ಒಂದು ದಿವಸ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವತ್ತಿನವರೆಗೆ ಬಂದಿಲ್ಲ. ನನ್ನಿಂದಾಗಿ ಅವರಿಗೆ ಯಾವುದೇ ಒಂದು ಕಪ್ಪೆ ಚುಕ್ಕೆ ಬರುವಂಥ ಕೆಲಸವನ್ನು ನಾನು ಇವತ್ತಿನವರೆಗೆ ಮಾಡಲಿಲ್ಲ. ಎಷ್ಟೋ ಜನ ಅದಕ್ಕೆ ವಿರೋಧವಾಗಿ ಹೇಳ್ತಾ ಇದ್ರು, ಇದು ಮಾಡ್ತಾ ಇದ್ರು, ಅವರನ್ನು ದೂರ ಹಾಕಿ ಇವರನ್ನು ಹತ್ತಿರ ಬನ್ನಿ, ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಅವರು ನಿಮ್ಮನ್ನು ಬೆಳೆಸಿದ್ದು ಅವರ ಬಿಸ್ನೆಸ್, ಅವರ ದುಡ್ಡು ನನ್ನ ಹತ್ರ 1,000 ಕೋಟಿ ಇದೆ, ಹೌದು. ಡಿ ವಿ ಸದಾನಂದ ಗೌಡರ ದುಡ್ಡು ನನ್ನ ಹತ್ರ 1,000 ಕೋಟಿ ಇದೆ ಅಂತ ಎಷ್ಟೋ ಜನ ಅವರಿಗೆ ಜನ ಹೇಳ್ಕೊಳ್ತಾ ಇದ್ರು, 1,000 ಕೋಟಿ ಇದೆ ಅಂತ. ಅವರು ನಿಜವಾಗಿ ಈಸ್ ನಾಟ್ ಎ, ಜನ ಏನು ಬೇಕಿದ್ರೆ ಹೇಳಿ, ಈಸ್ ನಾಟ್ ಎ ಕರಪ್ಟ್, ಇಸ್ ಎ ಗುಡ್ ಮ್ಯಾನ್, ಈಸ್ ವೆರಿ ಡೌನ್ ಟು ಅರ್ತ್ ಮ್ಯಾನ್. ಈಗ ಅವರು BJP, ನಾನು ಕಾಂಗ್ರೆಸ್, ಹೌದು, ಬೇರೇನು ವಿಚಾರ. ನನಗೆ ಅವ್ರು ಏನು ಮಾಡಿಕೊಡ್ಲಿಲ್ಲ ಅಂತ ನನಗೇನು ನೋವಿಲ್ಲ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳೋದು, ನಿನಗೆ ರಾಜೇಂದ್ರ ಗೌಡ್ರು ಏನು ಮಾಡಲಿಲ್ಲಲ್ಲ ಇಷ್ಟು ವರ್ಷ ಇದ್ದು, ನಿನಗೇನು MLC ಕೊಟ್ರ, ನೀವು ಯಾಕೆ ಮರೆ ಅವಳ ಜೊತೆ ಹೋಗೋದು, ಎಷ್ಟೋ ಜನ ಹೇಳಿದ್ರು. ನಾನು ಯಾವತ್ತೂ ಅದನ್ನು ತಲೆಗೊಡಿಸಿಲ್ಲ. ಅವರಿಗೆ ನನ್ನ ಬಗ್ಗೆ ಹೇಳ್ತಿದ್ರು, ಅವ್ರನ್ನ ಹತ್ರ ಯಾಕೆ ಸಿಕ್ಕೊಡ್ದು ಹಾಗೆ ಹೀಗೆ ಅಂತ. ನಾನು ಯಾವತ್ತೂ ಅವರಿಗೆ ಕಪ್ಪು ಚುಕ್ಕಿ ಬರುವಂಥ ಬೇಡದ ಕೆಲಸದಲ್ಲಿ ಇವತ್ತಿನವರೆಗೆ ಇನ್ವಾಲ್ವ್ಮೆಂಟ್ ಆಗಲಿಲ್ಲ, ಯಾವುದೇ ಕಪ್ಪು ಚುಕ್ಕಿ ಕೆಲಸಗಳು ಮಾಡಲಿಲ್ಲ. ಅವರ ರಿಲೇಷನ್ಶಿಪ್ ಹಾಗೇನೇ ಇದೆ. ಅವರ ಪವರ್ ನೀವು ಯೂಸ್ ಮಾಡಲೇ ಇಲ್ಲ. ಅವರು ಖಂಡಿತ ಮಿಸ್ಯೂಸ್ ಮಾಡಲಿಲ್ಲ, ಮಿಸ್ಯೂಸ್ ಮಾಡಲೇ ಇಲ್ಲ. ಇವತ್ತು ಆ ಗೌರವ ಅವ್ರ ಹತ್ರ ಇದೆ, ಈಗಲೂ ಗೌರವ ಅವ್ರ ಹತ್ರ ಇದೆ. ಈಗಲೂ ನಾವು ಒಂದು ಪ್ರಾಜೆಕ್ಟಲ್ಲಿ ನಾವು ಪಾರ್ಟ್ನರ್ಸ್, ನಮ್ಮ 2-3 ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು, ಅದನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ವಿ. ಒಂದು ಬಿಸ್ನೆಸ್ ಅಲ್ಲಿ ನಮ್ಮ ಫ್ರೆಂಡ್ಶಿಪ್ಗಾಗಿ ಒಂದು ಜಾಗ ನಾವು ಪಾರ್ಟ್ನರ್ಶಿಪ್ ಇದೆ, ಬೇರೆ ಯಾವುದಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ನಮ್ಮ ಒಳಗೆ ಯಾವುದೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಹೋರಾಟಕ್ಕೆ ಯಾವಾಗ ಹೇಳ್ತೀರಿ ಸರ್? ಹೋರಾಟಕ್ಕೆ ಈ ಬಡವರಿಗೆ ನ್ಯಾಯ ಸಿಗಬೇಕಂತ ಒಂದೇ ಒಂದು ನನ್ನ ಆಸೆ. ನೋಡಿ, ನಾನು ವರ್ಷಕ್ಕೆ ಒಂದು 5-6 ಕೋಟಿ ರೂಪಾಯಿಯ ಉತ್ಪತ್ತಿ ಮಾಡ್ತೀನಿ. ಬಿಲ್ಡಿಂಗ್ ಕಟ್ಟಿದರೆ, ನನ್ನ ಹತ್ರ ಜಾಗ ಇದೆ, ಬಿಲ್ಡಿಂಗ್ ಕಟ್ಟಿದರೆ, ನಮ್ಮ ಸಮಯವನ್ನು ಬಳಕೆ ಮಾಡಿದರೆ ಮಾಡ್ಬೋದು. ನಾನು ಅದನ್ನೆಲ್ಲ ಬಿಟ್ಟು ಈಗ ಇದಕ್ಕೆ ಬಂದಿದ್ದೀನಿ. ಒಂದು ಮನೆ ಕಟ್ಟಲಿಕ್ಕೆ ಶುರು ಮಾಡಿ 3 ವರ್ಷ ಆಯಿತು, ಇನ್ನೂ ಕಂಪ್ಲೀಷನ್ ಮಾಡಲಿಕ್ಕೆ ಆಗಲಿಲ್ಲ, ಟೈಮ್ ಇಲ್ಲ ನನ್ನ ಹತ್ರ. ರಾಜಕೀಯಕ್ಕೆ ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಹೇಳ್ತೇನೆ. ಬಡವರಿಗೆ ನ್ಯಾಯ ಕೊಡಬೇಕಂತ ಬಂದಿದ್ದೀನಿ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಕನಸು. ಹೋದಷ್ಟು ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದೊಂದು ಟೆಂಡರ್ ಮಾಡಲಿಕ್ಕೆ 6 ತಿಂಗಳು 7 ತಿಂಗಳು. ಈಗ ಫಾರ್ ಎಕ್ಸಾಂಪಲ್ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ದುಡ್ಡು ಸ್ಯಾಂಕ್ಷನ್ ಆಗಿ 1 ವರ್ಷ ಆಯಿತು. 1 ವರ್ಷ ಮೊನ್ನೆ ನೋಡ್ತೀನಿ ಇನ್ನೂ ಟೆಂಡರ್ ಕಟ್ತಿಲ್ಲ. ಯಾಕೆಂದರೆ ಆ ಟೆಕ್ನಿಕಲ್ ಪ್ರಾಬ್ಲಮ್, ಈ ಟೆಕ್ನಿಕಲ್ ಪ್ರಾಬ್ಲಮ್, ಅಧಿಕಾರಿಗಳದ್ದು ಇದೇ ಕೆಲಸ. ಮತ್ತು ಜೋರು ಮಾಡಿದ ನಂತರ ಈಗ ಒಂದು ಟೆಂಡರ್ ಕ್ವಾಲಿಫರ್ ಆಯಿತು, ಒಂದು ಟೆಂಡರ್ ನಾಳೆ. ನಾವು ದುಡ್ಡು ತರಬೇಕು, ಟೆಂಡರನ್ನು ನೋಡಬೇಕು, ಆಗ್ತದಾ ಅಂತ ನೋಡಬೇಕು. ಎಷ್ಟು ಫಾಲೋಅಪ್ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಡೀಪಾಗಿ ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಈ ಅಧಿಕಾರಿಗಳು ಪೆಂಡಿಂಗ್ ಇಡೋದು ಯಾಕೆ ಸರ್? ಏನಕ್ಕೆ? ಅವ್ರಿಗೆ ಆದರೆ ಆಯಿತು, ಹೋದ್ರೆ ಆಯಿತು. ಅವ್ರಿಗೆ 60 ವರ್ಷ ಅಲ್ಲ ರಿಟೈರ್ಮೆಂಟು. ಅಧಿಕಾರಿಗಳಿಗೇನು 60 ವರ್ಷ ರಿಟೈರ್ಮೆಂಟು, ನಮಗೆ ಆಗಲ್ಲಲ್ಲ. ನಮಗೆ 5 ವರ್ಷಕ್ಕೊಮ್ಮೆ ಜನ ನಮ್ಮ ರಿಸಲ್ಟ್ ನೋಡ್ತಾರಲ್ಲ, ಏನು ಮಾಡಿದ್ದಾನೆ ಈಗ ಇಷ್ಟೆಲ್ಲ ಪ್ರಾಜೆಕ್ಟುಗಳೆಲ್ಲ ಬಂದುವಲ್ಲ, ಅದನ್ನು ನಾವು ಮಾಡಬೇಕಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿ ತೋರಿಸ್ಬೇಕಲ್ಲ. ಈಗ ಇನ್ನು ಓನ್ಲಿ ವಿ ಆರ್ ಗಿವಿಂಗ್ ಕಾನ್ಸಂಟ್ರೇಷನ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ವರ್ಕ್, ಡೆವಲಪ್ಮೆಂಟ್ ವರ್ಕ್. ರಾಜ್ಯಕ್ಕೆ ಎಂಟ್ರಿ ಆಗಿ ಏನಾಗಿದೆ ಅಂದ್ರೆ, ರಾಜ್ಯಕ್ಕೆ ಬರಬೇಕಿತ್ತಂತ ಆಯ್ತಾ, ಬೇಡವಾಗಿತ್ತಂತ ಅಲ್ಲ, ಅದನ್ನು ಡಿಸೈಡ್ ಮಾಡಿ ನಾನು ಬಂದದ್ದು. ರಾಜಕೀಯಕ್ಕೆ ಬರುವಾಗ ದುಡ್ಡು ಮಾಡಬೇಕಂತ ಬಂದಿಲ್ಲ. ಬಂದ ನಂತರ ಐ ಆಮ್ ಎಂಜಾಯಿಂಗ್. ಐ ವಾಂಟ್ ಟು ಅಚೀವ್ ಸಮಥಿಂಗ್. ಖುಷಿಯಲ್ಲಿದ್ದೀರಿ? ಖುಷಿಯಲ್ಲಿದೆ. ಬೈತಾರೆ ಜನ, ಕೇಳ್ತಾರೆ, ಮಾಡ್ತಾರೆ. ತುಂಬಾ ಜನ ಇವತ್ತೊಬ್ರು ಕೇಳಿದ್ರು ನನಗೆ, ಅಮೆರಿಕದಿಂದ ಬಂದವರು. ಒಬ್ರು ಅಮೆರಿಕದವ್ರನ್ನ ಬಂದು ಪ್ರಶ್ನೆ ಮಾಡಿದ್ರು, ರೈಗಲ್ಲ ನಿಮ್ಮ ಇದೆಲ್ಲ ನೀವು ಇಷ್ಟೆಲ್ಲ ಇದೆಲ್ಲ ನಿಮಗೆ ಈ ಕಚ್ಚಾಟ, ಈ ಜಂಜಾಟ, ಈ ಬೈಗಳು ಇಷ್ಟೆಲ್ಲ ಮಾಡಿದ್ರೆ ಇದು ಬೇಕಾ? ನಾನು ಯಾವಾಗಲೂ ಅಮೆರಿಕದಲ್ಲಿ ಕೂತು ನೀವು ಅದನ್ನು ಅಬ್ಸರ್ವ್ ಮಾಡ್ತೀನಿ. ಐ ಆಮ್ ಒನ್ ಆಫ್ ದ ಬೆಸ್ಟ್ MLA ಗಾಟ್ ಫಾರ್ ಪುತ್ತೂರು. ನಾನು ಪುತ್ತೂರಿನವನು. ಅದು ಈ ಜಂಜಾಟ ಎಲ್ಲ ನಿಮಗೆ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಸರ್, ಯು ಟು ಅಕ್ಸೆಪ್ಟ್ ಇಟ್ ಅಲ್ಲ. ನಾವು ಒಂದು ಚಾಲೆಂಜಿಂಗ್ ತಗೊಳ್ಬೇಕಾದ್ರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅವ್ರು ಹೇಳುವಂತೆ ಒಳ್ಳೆ ಕೆಲಸ ನನ್ನನ್ನು ತಿದ್ಕೊಳ್ತೀನಿ. ನಾನೇ ಹೇಳಿದ್ದನ್ನು ಯಾವತ್ತು ನಾನು ಅದೇ ಆಡಳಿತ ಅಂತ ನಾನು ನೋಡೋದಿಲ್ಲ. ನನ್ನ ಹೃದಯದಲ್ಲಿ 2 ಭಾವನೆಗಳಿಲ್ಲ, ನನ್ನ ಹೃದಯದಲ್ಲಿ ತಪ್ಪು ಕಲ್ಪನೆಗಳಿಲ್ಲ. ನಾನು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ.
ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ರಾಜಕೀಯಕ್ಕೆ ಬಂದಿದ್ದೀನಿ. ಬಿ ಜೆ ಪಿಯಲ್ಲಿದ್ದೆ, ಅಲ್ಲಿ ಸೀಟು ಕೊಡಲಿಲ್ಲ, ಕಾಂಗ್ರೆಸ್ನವರು ಕರೆದು ನಮಗೆ ಪಕ್ಷ ಒಳ್ಳೆಯದಾದರೆ ಏನಾಯಿತು, ಇವತ್ತು ವಿ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್. ಯಾರು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಯೋಜನೆಗಳನ್ನೆಲ್ಲ ಹೌದು. ಮಾಡಿದ್ದೇವೆ. ಇವತ್ತು ಅಚೀವ್ಮೆಂಟ್ ಪುತ್ತೂರಿಗೂ ಹಾಗೆ ಅಚೀವ್ಮೆಂಟ್ ಮಾಡಿದ್ದೀನಿ. ಇನ್ನು 2.5 ವರ್ಷ ಇದೆ ಅಚೀವ್ಮೆಂಟ್ ಮಾಡಿ ಏನು ಕನಸಿದೆ ಸರ್ ಕೊನೆ ಮೆಡಿಕಲ್ ಪುತ್ತೂರನ್ನು ಏನು ಮಾಡ್ಬೇಕು ಅಂತ ಇದ್ದೀರಾ? ನೋಡಿ, ಪುತ್ತೂರನ್ನು ಬದಲಾವಣೆ ಮಾಡಲಿಕ್ಕೆ ಬೇಕಾದಷ್ಟಿದೆ. ಪುತ್ತೂರನ್ನು ಯು ಕ್ಯಾನ್ ಬಿಲ್ಟ್ ಎ ನ್ಯೂ ಪುತ್ತೂರ್ ಬೈ 2032 ಅಲ್ಲಿ. ನಮ್ಮ ಬನ್ನೂರಿಗೆ ಏನು ಮೆಡಿಕಲ್ ಕಾಲೇಜ್ಗೆ ಏನು ಜಾಗ ಇಟ್ಟಿದ್ವಿ, ಅದನ್ನು ಮಣಿಪಾಲ್ ಥರ ಮಾಡ್ಬೋದು. ನಮ್ಮ ರಿವರ್ ಬ್ಯಾಂಕ್ಸು ಅಂದರೆ ನದಿ ತೀರಗಳನ್ನು ಒಳ್ಳೆ ಹೋಮ್ ಸ್ಟೇ ಅದಕ್ಕೆ ಇದಕ್ಕೆ ಭಾರಿ ಚೆನ್ನಾಗಿ ಮಾಡ್ಬೋದು. ಅದು ಜನ ಇಲ್ಲಿಂದ ಬರ್ಬೋದು ಅಂತ ನೀವು ಕೇಳ್ಬೋದು. ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಬರುವ ಯಾತ್ರಾದಿಗಳೇ ನಮಗೆ ಸಾಕು, ಬೇರೆ ಏನು ಬೇಕಿಲ್ಲ. ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆದರೆ ಆ ನೀರು ನಿಲ್ಲುವಂಥ ಚಂದ ಇದೆಲ್ಲ, ಇದ್ರಲ್ಲ ಬ್ಯೂಟಿಫಿಕೇಶನ್ ಆಫ್ ಪುತ್ತೂರು, ಬೇರೆ ಏನು ಬೇಡ, ಅದೇ ಸಾಕು ನಮಗೆ. ಕಠಾರದಲ್ಲಿ ಡ್ಯಾಮ್ ಆದರೆ ಅಲ್ಲಿವರೆಗೆ ನೀರು ನಿಂತಲ್ಲ, ಅದೇ ಬ್ಯೂಟಿಫಿಕೇಶನ್. ಅದಕ್ಕಿಂತ ಏನು ಪ್ರಾಕೃತಿಕ ಸೌಂದರ್ಯ ಅಂತ ಹೇಳ್ತಾರೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿದರೆ ಅದಕ್ಕಿಂತ ಬೇರೆ ಕೊಡುಗೆಗಳೇ ಇಲ್ಲ ಅಂತ ನಾನು ಹೇಳುವಂಥದ್ದು. ಡ್ಯಾಮು, ಆ ನೀರು, ಅದರಲ್ಲಿ ಬೋಟಿಂಗು, ಅದರ ಪಕ್ಕ ರಿಸೋರ್ಟ್ಗಳು, ಇದೆಲ್ಲ ಬಂದರೆ ನಮ್ಮಲ್ಲಿ ಹಾಸ್ಪಿಟಾಲಿಟಿ ಎವ್ರಿಥಿಂಗ್ ವಿ ಹ್ಯಾವ್. ನಮ್ಮಲ್ಲಿರುವಂಥ ಫುಡ್ಡು, ಹಾಸ್ಪಿಟಾಲಿಟಿ ಇದೆಲ್ಲ ಬ್ಯೂಟಿಫುಲ್ ಆಗಿದೆ. ಸಮಯಾವಕಾಶ ಕೊಟ್ಟರೆ ಈ ಸಲ ಒಂದು ಅರ್ಧ ಮೆಡಿಕಲ್ ಕಾಲೇಜ್ ಬಂದರೆ ಅಲ್ಲಿ ಇನ್ನು ಫಿಸಿಯೋಥೆರಪಿ ಕಾಲೇಜು, ನರ್ಸಿಂಗ್ ಕಾಲೇಜು, ಆಯುರ್ವೇದ ಹಾಸ್ಪಿಟಲು ಇದನ್ನೆಲ್ಲ ಮಾಡಿದರೆ ಅದೊಂದು ದೊಡ್ಡ ಸಿಟಿಯಾಗಿ ಬೆಳೀತದೆ. ಈ ಕಡೆ KMF ಇಂಥ ಇಂಡಸ್ಟ್ರಿಗಳು ಇನ್ನೊಂದು 2-3 ಜನ ನನ್ನ ಹತ್ರ ಕೇಳಿದ್ದಾರೆ, 300 ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡಲಿಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ಸರ್ಕಾರದ ಕಾನೂನುಗಳು, ಇದು 30 ಎಕರೆ ಜಾಗ ಒಬ್ಬ ಕೇಳಿದ್ದಾರೆ ಮೊನ್ನೆ ನನ್ನ ಹತ್ರ, 300 ಕೋಟಿ ಹಾಕ್ತೀನಿ, 1,500 ಜನತೆ ಕೆಲಸ ಕೊಡ್ತೀನಿ, ಜಾಗ ಕೊಡು, ಟ್ರೈ ಮಾಡ್ತಾ ಇದ್ದೇನೆ. ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದರೆ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದರೆ ರಿಕ್ಷಾದಲ್ಲಿಂದ ಆಟೋ, ಕಾರು ಎಲ್ಲದಕ್ಕೂ ವ್ಯಾಪಾರ ಆಗ್ತದಲ್ಲ. ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಒಂದು 7-7.5 ಸಾವಿರ ಜನ ಬರ್ತಾರೆ. ಆ ಕಡೆ ಪಶುವೈದ್ಯಕೀಯ ಕಾಲೇಜ್ ಬಂದರೆ ಅಲ್ಲಿಂದ 1,500-2,000 ಜನ ಬರ್ತಾರೆ. ಬಂದ ಕೂಡಲೇ ಮನೆಯಲ್ಲಿ PGಗಳು ಸ್ಟಾರ್ಟ್ ಆಗ್ತದೆ, ಹೋಟೆಲ್ಗಳು, ಅವರ ತಂದೆ ತಾಯಿ ಬರ್ತಾರೆ, ಕಂಪನಿಯವರು ಬರ್ತಾರೆ, ಬೇರೆ ಕಡೆ ಡೆಲಿಗೇಟ್ಸ್ ಬರ್ತಾರೆ. ಇದರಿಂದ ಪುತ್ತೂರು ಇಂಪ್ರೂವ್ ಮಾಡಲಿಕ್ಕೆ ಏನು ತೊಂದರೆಗಳೇನಿಲ್ಲ, ಮನಸ್ಥಿತಿ ಬೇಕಿದೆ. ನಾನು ಕೂಡ ಹಿಂದೆ ಆಲೋಚನೆ ಮಾಡ್ತಾ ಇದ್ದೆ, ಭಾಷಣ ಕೇಳ್ತಾ ಇದ್ದೆ, ಪುತ್ತೂರನ್ನು ಅಭಿವೃದ್ಧಿ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ, ಎಲ್ಲ ಪಕ್ಷಾತೀತವಾಗಿ ಹೇಳು. ಕಾಂಗ್ರೆಸ್ BJP ಎಲ್ಲ ಹೇಳ್ತಾ ಇದ್ರು. ಆಗಿದ್ದೇನು ಸ್ವಾಮಿ, ಈಗ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಬೆಂಚ್ ಮಾರ್ಕ್ ವರ್ಕ್, ರಸ್ತೆ ಗಿಸ್ತೆ ಆಗ್ತದೆ ಹೋಗ್ತಾ ಬಿಡಿ, ಯಾರಾದ್ರೂ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಇಸ್ ಬೆಂಚ್ ಮಾರ್ಕ್, ಕುಡಿಯುವ ನೀರು ಇಸ್ ಬೆಂಚ್ ಮಾರ್ಕ್, ಡ್ರೈನೇಜ್ ಸಿಸ್ಟಮ್ ಇಸ್ ದ ಬೆಂಚ್ ಮಾರ್ಕ್, ಬ್ರಿಂಗಿಂಗ್ ಇಂಡಸ್ಟ್ರಿ ಇಸ್ ದ ಬೆಂಚ್ ಮಾರ್ಕ್. ದಿಸ್ ಆಲ್ ಹ್ಯಾಸ್ ಟು ಹ್ಯಾಪನ್ ಅಲ್ಲ. ಅದರ್ವೈಸ್ ಹೌ ನಮ್ಮ ಮಕ್ಕಳಿಗೆ ಹೇಗೆ ಉದ್ಯೋಗ ಕೊಡ್ತೀರಿ ನೀವು? ಉದ್ಯೋಗ ಕೊಡದಿದ್ರೆ, ನಿಮಗೆ ದುಡ್ಡು ಇಲ್ಲೇ ಬರೋದಿದ್ರೆ ಏನೂ ಆಗ್ತದೆ? ದುಡ್ಡು ಬಂದು ಬೀಳಬೇಕು ಬೇರೆ ಬೇರೆ ಕಡೆಯಿಂದ, ಅದನ್ನಾಗುವಂಥ ಕೆಲಸಗಳು ಆಗಬೇಕು. ಆ ಮೂಲಕ ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡೋ ಕನಸನ್ನು ಕಂಡಿದ್ದೀನಿ. ಸರ್, ಈಗ ನಮ್ಮ ಕರಾವಳಿ ಅಂತ ಹೇಳಿದರೆ ಒಂದು ಬುದ್ಧಿವಂತರ ಜಿಲ್ಲೆ ಇದು. ಇಲ್ಲಿ ಒಂದಷ್ಟು ಬ್ಯಾಂಕ್ಗಳನ್ನು ಕೊಟ್ಟಿದ್ದೇವೆ, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್, ಎಷ್ಟು ಬ್ಯಾಂಕ್ ವಿದ್ಯೆ ಅನ್ನೋದು ಕರಾವಳಿ. ಬ್ಯಾಂಕ್, ಉದ್ಯಮ ಅಂದ್ರೆ ಬಿಸ್ನೆಸ್ ಅಂದ್ರೆ ಕರಾವಳಿ. ಹೌದು. ಈ ಕಡಲ ನಗರಿ, ಕಡಲುಗಳು ಬೇಕಾದ ಸಮುದ್ರಗಳಿವೆ, ಇಲ್ಲಿ ಪ್ರವಾಸೋದ್ಯಮ ಇದೆಲ್ಲ ಮಾಡ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಮಂಗಳೂರನ್ನು ನೋಡಿದ್ರೆ ಆಗ್ಬೋದು, ಪುತ್ತೂರು ಒಂದು 8 ಗಂಟೆ ಆಗುವ ಕ್ಲೋಸ್ ಆಗ್ತಾ ಇದೆ, ಎಲ್ಲ ಫುಲ್ ಬಂದ್ ಆಗ್ತಾ ಇದೆ ನೋಡಿ. ಸೊ ನಿಮ್ಮ ಈ ಕನಸಿಗೆ ಅದು ಅಡ್ಡಿ ಆಗೋದಿಲ್ವಾ ಈ ರೀತಿಯಾಗಿ ನೋಡಿದ್ರೆ? ನನಗೆ ಒಮ್ಮೆ ಉಂಟಲ್ಲ, ನೀವೇ ವಾಟರ್ ಕೊಟ್ಟಿದ್ರಂತ, ಕೋಪನು ಬರ್ತದೆ, ಆಗುದಿಲ್ಲ ಅನ್ನೋಂತ ಒಂದು ಕಿಚ್ಚು ಬರ್ತದೆ ಮನಸ್ಸಲ್ಲಿ. ಯಾಕೆ ಟೂರಿಸಂ ಇಂಪ್ರೂವ್ ಮಾಡಬಾರ್ದು? ಎಲ್ಲ ಯಂಗ್ಸ್ಟರ್ಗೆ ಪವರ್ ಕೊಡಬೇಕು. ಯಾಕೆ ಆಗುದಿಲ್ಲ? ಎಲ್ಲ ಆಗ್ತದೆ. ಮೊನ್ನೆ ನಾನೊಂದು ಟೂರಿಸಂ ಮೀಟಿಂಗ್ ಅಲ್ಲಿ ಹೇಳಿದೆ, ಒಂದು 50 ಎಕರೆ ಸಮುದ್ರದ ತಡಿಯ ಜಾಗವನ್ನು ಅಕ್ವೈರ್ ಮಾಡಿ ದುಡ್ಡು ಕೊಡಿ, 5 ಎಕರೆ ಒಂದು ಹೋಟೆಲ್ನವರಿಗೆ ಕೊಡಿ. ಹೋಟೆಲ್ ಬರುದಿಲ್ವಾ? ನೀವು ಬೇಕಲ್ಲಿ ನೋಡಿ, ಬೇಕಲ್ ನಮ್ಮ ಪಕ್ಕ ಎಲ್ಲೆಲ್ಲಿಂದ ಜನ ಬರ್ತಾರೆ. ಒಮ್ಮೊಮ್ಮೆ ಆಗ್ತದೆ ನಮಗೆ, ಹೇಗೆ ಈ ಜನಗಳನ್ನು ತಿದ್ದುವುದು ಅಂತ, ಒಮ್ಮೆ ನನಗೆ ಸಿಗಬೇಕಿತ್ತು ಅವಕಾಶ, ಒಡೆದಾಕ್ಬಿಡ್ತದೆ ಎಲ್ಲ, ಪಾಠ ಒಂದು ಆರ್ಡರ್ ಎಲ್ಲ ಒಮ್ಮೆ ಆಗ್ಬೇಕು. CM ಆದ್ರೆ ಈ ಕರ್ನಾಟಕವನ್ನು ಬದಲಾವಣೆ ಮಾಡಿಬಿಡ್ತೇನೆ. ಬದಲಾವಣೆ ಮಾಡಿ ನನಗೆ ಒಂದು ಸಲ ಸಿಗಬೇಕು, ಸಿಗ್ತದೆ ಇಲ್ಲ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಅಲ್ಲ, ಯಾರ ಹಣೆ ಬರ ಹೇಗೆ ಬಡ್ದಿದೆ ಅಂತ ದೇವರಿಗೆ ಒಬ್ಬನಿಗೆ ಗೊತ್ತು. ಇಂಡಸ್ಟ್ರೀಸ್ ಮಾಡಬೇಕು ನೋಡಿ. ಡೆವಲಪ್ಮೆಂಟ್, ವಾಟ್ ಈಸ್ ದ ಡೆವಲಪ್ಮೆಂಟ್ ಕಾನ್ಸೆಪ್ಟ್?
ನೀವು ಬ್ಯಾಂಗ್ಳೂರಲ್ಲಿ ಆ ಕಡೆ 3,000 ಎಕರೆ ಜಾಗ ತೆಗಿಬೇಕು, ಅಕ್ವೈರ್ ಮಾಡಬೇಕು. ಎಲ್ಲ ಇಂಡಸ್ಟ್ರಿಗೆ ಪ್ರೊವಿಷನ್ ಮಾಡಿ ಕೊಡಬೇಕು. ಒಂದು ಕಡೆ ಬೇರೆ ಬೇರೆ ಇಂಡಸ್ಟ್ರಿ, ಅರ್ಧ ಎಕರೆ ಅವನಿಗೆ, 1 ಎಕರೆ ಅವನಿಗೆ, 5 ಎಕರೆ ಅವನಿಗೆ, ಬೇರೆ 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 ಸೆಗ್ಮೆಂಟ್ ಮಾಡಿ ಕೊಡಬೇಕು. ಅದರಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಸಿಂಗಲ್ ವಿಂಡೋ, ಯಾವ ಬಾಯಲ್ಲಿ ಏನೇನು ಬರ್ತದೆ, ಯಾರು ಕೂಡ ಲಂಚ ತಗೊಳ್ಳಿಕ್ಕಿಲ್ಲ. ಸಿಂಗಲ್ ವಿಂಡೋ, ಒಬ್ಬ ಅಧಿಕಾರಿ. ನೀವು ಬಂದರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕೊಡೋದು, ಯು ಹ್ಯಾವ್ ಟು ಸ್ಟಾರ್ಟ್ ವಿದಿನ್ 6 months ಆರ್ 8 months. ನಿಮಗೆ ಜಾಗ ಕೊಡ್ತಾರೆ, ಒಳ್ಳೆ ರೇಟಲ್ಲಿ ಜಾಗ ಕೊಡ್ತಾರೆ. ನಿಮಗೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್, ಪವರ್, ವಾಟರ್, ರೋಡ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ನೀವು ಉದ್ಯಮ ಮಾಡೋದಿಲ್ವಾ? ಇಷ್ಟು ಇಂಡಸ್ಟ್ರಿಗಳು ಬೇಕು. ಅವರಿಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಟ್ಯಾಕ್ಸ್ ಬರ್ತದೆ, ನಂಬರ್ 1. ನಂಬರ್ 2, ನಿಮಗೆ ಉದ್ಯೋಗ ಸಿಗ್ತದೆ. ಇಂಥ ಇಂಡಸ್ಟ್ರಿಯಲ್ ಯಾರ್ಡನ್ನು ಎಲ್ಲ ನಮ್ಮ ಮೇಜರ್ ಸಿಟಿಯಲ್ಲಿ ಮಾಡಬೇಕು. ಮಂಗಳೂರು, ಮೈಸೂರು, ಹುಬ್ಳಿ, ಬೆಳಗಾಂ, ಧಾರವಾಡ, ಈ ಥರ ಎಲ್ಲ ಮಾಡಿದರೆ ಜನಗರಿಗೆ ಉದ್ಯೋಗ ಸಿಗ್ತದೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ, ಸಿಟಿ ಡೆವಲಪ್ಮೆಂಟ್ ಆಗ್ತದೆ. ಇದನ್ನು ಮಾಡಿದರೆ ಆಗ್ತದೆ. ನಾವು ಬರೀ ಎಂತ ಸಬ್ ರಿಜಿಸ್ಟರ್ ರೇಟ್ ಜಾಸ್ತಿ ಮಾಡೋದು, ಒಂದು ಲಿಕ್ಕರಿಗೆ ಅದು ಟ್ಯಾಕ್ಸ್ ಜಾಸ್ತಿ ಮಾಡೋದು. ದಿಸ್ ಈಸ್ ನಾಟ್ ಎ ರೆವಿನ್ಯೂ ಕಲೆಕ್ಷನ್. ರೆವಿನ್ಯೂ ಕಲೆಕ್ಷನ್ ಅಂತ ಹೇಳಿದರೆ ಈ ದೇಶವನ್ನು ನೋಡುವಾಗ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನೋಡಬೇಕು. ಚೈನಾ ಏನು ಮಾಡ್ತದೆ? ಎಕ್ಸ್ಪೋರ್ಟ್ ಮಾಡ್ತದೆ. ಇನ್ನು ನಾವು ಕೂಡ ರಾಜ್ಯ ನೋಡುವಾಗ ನಾವು ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು, ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು. ದೇಶ ಅಂತ ನೋಡುವಾಗ ಎಕ್ಸ್ಪೋರ್ಟ್ ಮಾಡಬೇಕು, ಟೂರಿಸಮನ್ನು ಅಭಿವೃದ್ಧಿ ಮಾಡಬೇಕು. ಈ ಥರ ಅಲ್ಲಲ್ಲಿ ಟೂರಿಸಮನ್ನು ಮಾಡಿದರೆ ಈಗ ಖರ್ಚು ಯಾರು ಮಾಡ್ತಾರೆ? ನೀವು ಹೆಂಡತಿ ಮಕ್ಕಳ ಜೊತೆ ಹೋಗುವ, ನೀವು 50,000 5,000 ಹಿಂದೆ ಮುಂದೆ ನೋಡ್ತೀರಾ? ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಖರ್ಚು ಮಾಡ್ತಾರೆ. ಟೂರಿಸಂ ಮಾತ್ರ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ವಿ ಆರ್ ಸಿಟ್ಟಿಂಗ್ ಇನ್ ದ ಹೆವೆನ್. ಸ್ವರ್ಗದಲ್ಲಿದ್ದೇವೆ ನಾವು. ಮಂಗಳೂರು ಅಂದ್ರೆ ಅಷ್ಟು ಚಂದ ಜಾಗ, ಅಷ್ಟು ಜನ ಒಳ್ಳೆಯವರಿದ್ದಾರೆ. ಅಂದ್ರೆ ಡಿ ಕೆ ಶಿ ಹೇಳಿದಾಗ 8 ಗಂಟೆಗೆ ಕ್ಲೋಸ್ ಆಗ್ತದೆ. ಇಲ್ಲಿ ರಾಜಕೀಯ, ರಾಜಕೀಯ ಅದು ಏನಾದರೂ ಮಾಡಿ ಗಲಾಟೆ ಮಾಡಿ ಏನಾದರೂ ಆಗ್ಬೋದು. ಈಗ ನಿಮ್ಮ ಸರ್ಕಾರ ಸ್ಟ್ರಿಕ್ಟ್ ಮಾಡಿದೀವಲ್ಲ. ಈಗ ಯಾರಾದ್ರೂ ಬೀಳ ಬಿಚ್ತಾನ? ಇಲ್ಲ. ನೋಡಿ, ವಾಟ್ಸಪ್ ಅಲ್ಲೆಲ್ಲ ಬರೀತಾನ. ಇವತ್ತೊಬ್ಬ ಎಲ್ಲಿಂದ ನನಗೆ ಫೋನ್ ಮಾಡ್ತಾನೆ, ಸರ್ ನಾನು ಈ ವಾಟ್ಸಪ್ಪಲ್ಲಿ ಬರೆದು ತಪ್ಪು ಮಾಡಿದೆ ಸರ್, ನನಗೆ ಬೆಳ್ಳಾರೆ ಪೊಲೀಸಿನಿಂದ ಒಂದು ನೋಟಿಸ್ ಬಂದಿದೆ, ಒಂದು ಬದುಕಿಸಿ ನನ್ನನ್ನು ಅಂತ ಹೇಳ್ತಾನೆ. ನೀನು ಬದುಕಿಸುದು ಬೇಡ, ಇನ್ನು ಬರಿಬೇಡ, ಬಂದಲ್ಲಿ ಫಸ್ಟ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು ಅಂತ ಹೇಳಿದೆ. ಇನ್ನು ಬರಿಬಾರ್ದು, ದೂರ ಕೂತ್ಕೊಂಡು. ನಮ್ಮ ಕಾಸರಗೋಡು ಭಾಗದಲ್ಲಿ ಸರ್ ಇವಾಗ ಒಂದು 7 ಗಂಟೆ ಕಳೆದ್ರೆ ಒಂದು 12-1 ಗಂಟೆ ಆಗೋ ತುಂಬಾ ಬಿಸ್ನೆಸ್ ಸಿಗ್ತಾ ಇದೆ. ಈ ಬರುವವರಾಗಿರ್ಬೋದು, ಹೋಗುವ ಆ ಥರ. ಈ ಪುತ್ತೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು ಮಾಡಿದ್ರೆ ಯಾಕೆ ಅದು ನೀವು ಕ್ಲೋಸ್ ಮಾಡಿದ್ರೆ? ಅಂದ್ರೆ ಪುತ್ತೂರಲ್ಲಿ ನೀವು ಲಾಸ್ಟ್ ಟೈಮ್ ಒಂದು ಆರ್ಡರ್ ಕೊಟ್ರಿ, ಅಂದ್ರೆ ಇಲ್ಲೊಂದು ಪುತ್ತೂರಲ್ಲಿ ಒಂದು ಮರ್ಡರ್ ಆದಾಗ ಇನ್ನು 9 ಗಂಟೆ ನಂತರ ಆ ಥರ ಒಂದು ಆರ್ಡರ್ ಕೊಟ್ರಿ, ಯಾರು ಅಂಗಡಿ ಇದಿಲ್ಲ. ಹೇಗೆ ಗೊತ್ತಾ, ನಾವು ಈಗ ಕಮ್ಯುನಲ್ ಎಲ್ಲಗಳ ಆದರೆ ಒಮ್ಮೆ ನಾವು ಟೈಟ್ ಮಾಡ್ಕೊಂಡು ಬರಬೇಕು. ಹೌದು. ಈಗ ಏನಾಗಿದೆ, ಕೆಲವು ಜನರಿಗೆ ಇದನ್ನೇ ಪಿತೂರಿ ಮಾಡುವವರು ಜನ ಅಂತ ಇರ್ತಾರೆ. ಒಮ್ಮೆ ಅದನ್ನು ಟೈಟ್ ಮಾಡ್ಕೊಂಡು ಬಂದರೆ ಮತ್ತೆ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿ, ಜನರ ಮನಸ್ಸನ್ನು ಬದಲಾವಣೆ ಮಾಡುವ ಕೆಲಸಗಳನ್ನು ಆಗಬೇಕು. ಈಗೇನು ಇಷ್ಟರವರೆಗೆ ಜನರಿಗೆ ಏನು ಹೆದರಿಕೆ ಇರಲಿಲ್ಲ, ಹೇಗೆ ಮಾಡಿದರೆ ಆಗ್ತದೆ ಅವನ ಹತ್ರ ಹೇಳಿ. ಈಗ ಹೇಗೆ ಆಗ್ತದೆ? ಸ್ವಲ್ಪ ಟೈಟ್ ಆಗಿದೆ. ಈಗ ಏನಿಲ್ಲ, ವಾಟ್ಸಪ್ ಎಲ್ಲ ಟೈಟ್ ಆಗಿದೆ. ಇನ್ನು ಹೇಗೆ ಅಫಿಷಿಯಲಿ ಹೇಗೆ ಮಾಡ್ಬೋದು ಅನ್ನೋದು ಮಾಡಬೇಕು. ಮಾಡಲಿಕ್ಕೆ ನಾವು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ. ನೀವು ಹೋಟೆಲೇ ಇಲ್ಲದ್ರೆ ಹೋಟೆಲನ್ನು ಡೆವಲಪ್ ಮಾಡೋದು ಹೇಗೆ? ನೀವು ದೊಡ್ಡ ದೊಡ್ಡ ಯೂನಿಟ್ಗಳು ಬರದೆ, ಈ ಒಂದು ಸ್ಟಾರ್ ಹೋಟ್ಲ್ ಪುತ್ತೂರಿಗೆ ಬರಲಿ ಅಂತೆ ಅವಶ್ಯಕತೆ ಇದೆ. ನೀವು ಬೇಕಿದ್ರೆ ನೋಡಿ, ಒಂದು ಸ್ಟಾರ್ ಹೋಟ್ಲ್ ಬಂದರೆ, 4 ಸ್ಟಾರ್ 5 ಸ್ಟಾರ್ ಬಂದರೆ ಖಂಡಿತ ಇಲ್ಲಿ ಬಿಸ್ನೆಸ್. ಮಂಗಳೂರಲ್ಲಿ ಸರಿ ಇಲ್ಲ ಸರ್, ಮಂಗಳೂರಲ್ಲಿ ಸರಿ ಇಲ್ಲ. ಪುತ್ತೂರಲ್ಲಿಗೆ ನಮಗೆ ಒಂದು ತರಬೇಕು ಅಂತ ಇದೆ. ಪುತ್ತೂರಲ್ಲಿ ಸ್ಟಾರ್ ಹೋಟ್ಲ್ ಬರಬೇಕು. ಮೆಡಿಕಲ್ ಕಾಲೇಜ್ ಬರುವಾಗ ಮತ್ತೆ ಪಶುವೈದ್ಯಕೀಯ ಕಾಲೇಜ್ ಬರುವಾಗ ಅದಕ್ಕೆ ಪೂರಕವಾಗಿ ಒಂದು ಸ್ಟಾರ್ ಹೋಟ್ಲ್ ಇಲ್ಲಿ ಬರಬೇಕು ಅಂತ ಇದೆ. ವ್ಯಾಪಾರ ಆಗ್ತದೆ ಇಲ್ಲೋ, ನಾನೇ ಪ್ಲಾನ್ ಮಾಡ್ತಾ ಇದ್ದೇನೆ, ಒಂದು ಸ್ಟಾರ್ ಹೋಟ್ಲು ಮಾಡಿ ಇಲ್ಲಿ ಇದು ಮಾಡಬೇಕು ಅಂತ. ನಿಮ್ದೇ ಇದರಲ್ಲಿ ನಾ ಕಟ್ಟಿ ಕೊಡೋದು, ಯಾವುದಾದ್ರೂ ತಾಜುಗಿ ಅವರಿಗೆಲ್ಲ ಕೊಡಬೇಕು ಅಂತ ಇದೆ. ಈ ಬ್ಯಾಕ್ ವಾಟರ್ ಎಲ್ಲ ಮಾಡಬೇಕಂತ, ಅಂದ್ರೆ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ಲ, ಮಾಡಬೇಕು ಅಂತ ಆಲೋಚನೆಯಲ್ಲಿ ಇದೆ. ಸರ್, ಮೆಡಿಕಲ್ ಕಾಲೇಜ್ ಯಾವಾಗಕ್ಕೆ ಫಿನಿಶ್ ಆಗೋದು? ಸಿಎಂ ಸಿದ್ದರಾಮಯ್ಯ ಮೆಡಿಕಲ್ ಆಸ್ಪತ್ರೆಗೆ ಈ ಸಲ 350 ಕೋಟಿ ರೂಪಾಯಿ ಕೇಳಿದ್ದೀವಿ. ಅದರಲ್ಲಿ ಮೆಡಿಕಲ್ ಅದು ಟೆಂಡರ್ ಆದರೆ ನೆಕ್ಸ್ಟ್ ಮೆಡಿಕಲ್ ಕಾಲೇಜಿಗೆ ಒಂದು 100 ಕೋಟಿ 150 ಕೋಟಿ ಬೇಕು. ನೆಕ್ಸ್ಟ್ ಇದರಲ್ಲಿ ಅಂತೂ ಮೆಡಿಕಲ್ ಹಾಸ್ಪಿಟಲ್ ಮಾಡಿದ ಮೇಲೆ ಮತ್ತು ಇದಕ್ಕೇನು ದೊಡ್ಡ ಕೆಲಸಗಳೇನಿಲ್ಲ ಕಾಲೇಜ್ ಮಾಡಲಿಕ್ಕೆ, ಮತ್ತು ಆದಾಯ ಬರುವಂಥದ್ದು. ಹಾಸ್ಪಿಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡಿದ ಕೂಡಲೇ ಇದನ್ನು ಮಾಡುವಂಥ ನಾವು ಒಂದು 3-4 ವರ್ಷದಲ್ಲಿ ಫುಲ್ ಪ್ಲಜ್ಡ್ ಮೆಡಿಕಲ್ ಕಾಲೇಜ್ ಪುತ್ತೂರಲ್ಲಿ ಆಗ್ತದೆ. ಸರ್, ನಿಮ್ಮ ಸಮಯದ ಅಭಾವ ಇದೆ. ಕೊನೆಯದಾಗಿ ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಒಂದಷ್ಟು ರ್ಯಾಪಿಡ್ ಕ್ವಶನ್ಸ್ ಇದೆ, ಆನ್ಸರ್ ಮಾಡ್ಕೊಂಡು ಸ್ಪಾಟ್ ಅಲ್ಲಿ ಆನ್ಸರ್ ಮಾಡಬೇಕು ತಾವು. 1 to 1. ಎಸ್, ಒಬ್ಬೊಬ್ಬರ ಹೆಸರು ಹೇಳ್ತೇನೆ ಸರ್, ಅದಕ್ಕೆ ನೀವು ಆನ್ಸರ್ ಮಾಡ್ಕೊ ಹೋಗ್ಬೇಕು. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ. ನಾವು ಯಾರು ಈ ದೇಶದ ಪ್ರಜೆಗಳು, ಆಯ್ಕೆ ಮಾಡಿದಂಥ ಪ್ರಧಾನಿ, ನಾವೆಲ್ಲ ಗೌರವ ಕೊಡಬೇಕು. ರಾಹುಲ್ ಗಾಂಧಿ
ರಾಹುಲ್ ಗಾಂಧಿ ಒಪೋಸಿಷನ್ ಲೀಡರು. ಹ್ಮ್. ಯಾರು ರನ್ನಿಂಗ್ ಗೌರ್ಮೆಂಟ್ ಯಾರು ಮಾಡ್ತಾರೆ, ರೂಲಿಂಗ್ ಗೌರ್ಮೆಂಟ್ ಯಾರಿದೆ ಅವರ ತಪ್ಪನ್ನು ಎತ್ತಿ ಹಿಡಿಯುವಂಥದ್ದು ರಾಹುಲ್ ಗಾಂಧಿ ಅವರು, ಒಪೋಸಿಷನ್ ಪಾರ್ಟಿ. ಅವರಿಗೆ ನಾವು ಅತ್ಯಂತ ಗೌರವ ಕೊಡುವಂಥದ್ದು. ಫಸ್ಟ್ ನನ್ನ ಪಕ್ಷ, ಹ್ಮ್. ನನ್ನ ಪಕ್ಷದ ಒಬ್ಬ ಪ್ರಮುಖರು. ಮುಂದೆ ಪ್ರಧಾನಿ ನಾವು ಆಗ್ಬೋದು ಮುಂದೆ ಪ್ರಧಾನಿ ಆಗುವಂಥವರು, ಅವರಿಗೆ ಅತ್ಯಂತ ಗೌರವ ಇದೆ. ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಒಂದು ಒಳ್ಳೆಯ ಚೀಫ್ ಮಿನಿಸ್ಟರ್, ಹ್ಮ್. ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ದಿಸ್ ನೇಷನ್. ಎಲ್ಲ ಚೀಫ್ ಮಿನಿಸ್ಟರ್ಗಳನ್ನು ಹೋಲಿಕೆ ಮಾಡಿದರೆ ಬೆಸ್ಟ್ ಚೀಫ್ ಮಿನಿಸ್ಟರ್. ಒಳ್ಳೆಯ ಜನ, ಈ ಬಡವರ ಬಗ್ಗೆ ಕಾಳಜಿ ಇದ್ದವರು. ಅವರಿಗೆ ಈ ರಾಜ್ಯದ ಎಲ್ಲ ಜನತೆ ಗೌರವ ಕೊಡಬೇಕು. ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒನ್ ಆಫ್ ದ ಡ್ಯಾರಿಂಗ್ ಲೀಡರ್. ಅವರಿಂದ ಬಹುಶಃ ಪಕ್ಷ ಇಲ್ಲಿ ಬಂದಿರುವಂಥದ್ದು. ಮತ್ತು ಎಲ್ಲ ವರ್ಗದವರನ್ನು ಗಣನೆಗೆ ತಗೊಂಡು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ವ್ಯಕ್ತಿ ಅಂತ ಇದ್ದರೆ ಅದು ಡಿ ಕೆ ಶಿವಕುಮಾರ್. ಎಸ್, ಓಕೆ. ಇವಿಷ್ಟು ಪ್ರಶ್ನೆಗಳು. ಸರ್, ಕೊನೆಯದಾಗಿ 2 ಚಾಲೆಂಜ್ ಇದೆ. ಒಂದು, ನಿಮ್ಮ ಪತ್ನಿ ಕರೆ ಮಾಡಿ ನೀವು ಇಲ್ಲಿಂದ ಲೈವ್ ಆಗಿ ಐ ಲವ್ ಯು ಅಂತ ಹೇಳಬೇಕು. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಓ, ಖಂಡಿತ. ನೋಡೋಣ ಆ ಕಡೆಯಿಂದ ಯಾವ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ಓಕೆ, ಲೌಡ್ ಸ್ಪೀಕರ್ ಇಟ್ಟು. ಇಲ್ಲಿಗೆ ಕೊಡಿ ಸರ್, ಇಲ್ಲಿಗೆ. ವಾಲ್ಯೂಮ್ ಕಡಿಮೆ ಇದೆ ಅಂತ. ಹಾಯ್ ಸುಮಾ, ಐ ಲವ್ ಯು. ಡೈರೆಕ್ಟ್ ಅಂದ್ರೆ ಹೇಳ್ತಾ ಇರ್ತೀರಾ ಸರ್ ಈ ತರ? ಹೇಳ್ತಾ ಇರ್ತೇನೆ, ಯಾವಾಗಲೂ ಮಾತಾಡ್ತಾ ಇರ್ತೇನೆ. ಇನ್ನೊಂದು ಕೊನೆಯ ಕರೆ ಸರ್, ನಿಮ್ಮ 3 ಮಕ್ಕಳಲ್ಲಿ ಒಬ್ಬರನ್ನು ಚೂಸ್ ಮಾಡ್ಕೊಂಡು ಸೇಮ್ ಟು ಕಾಲ್. ಅಂದ್ರೆ ಅದೇ ಇದೆ, ಈಗ ನೀವು ವೈಫಿಗೆ ಕಾಲ್ ಮಾಡಿದ್ರಲ್ಲ, ಸೇಮ್ ನಿಮ್ಮ 3 ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿ ಸೇಮ್ ಇದೇ ಹೇಳ್ಬೇಕು. ಅವ್ರದ್ದು ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ಹೇಳಿ, ಅಂದ್ರೆ ನಿಮ್ಮ ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ. ಒಬ್ರಿಗೆ ಮಾಡಿದ್ರೆ ಬಾಕಿ ಅವರು ಕಿರಿಕಿರಿ ಅಂತಾರಲ್ಲ. ಪಾಪ ನಿಮಗೆ ಅವರ ಮಾತ್ರ ಕಂಡಿದ್ದ, ನನಗೆ ಯಾಕೆ ಮಾಡಲಿಲ್ಲ? ಎಸ್, ಅದಕ್ಕೆ ಏನು ಮಾಡೋದು ನೀವು? ಹಾಯ್ ಕಂದಮ್ಮ, ಐ ಲವ್ ಯು. ಐ ಆಮ್ ಸಮ್ವೇರ್ ಔಟ್, ಬಾಯ್. ಎಸ್, ಅಂದ್ರೆ ಇಷ್ಟು ಕ್ಲೋಸ್ ಅಲ್ಲಿ ಇದ್ರಿ ಸರ್. ಅಂದ್ರೆ ನಾನು ಇದು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಒಂದಷ್ಟು ಮನೆಗಳಲ್ಲಿ ಪತ್ನಿ ಜೊತೆ ಬೇರೆ ರೀತಿಯಲ್ಲಿ ಇರ್ತಾರೆ, ತಾಯಿ ಜೊತೆ. ಅಂದ್ರೆ ಪತ್ನಿ ಮತ್ತು ತಾಯಿ ಇಬ್ಬರನ್ನು ಹೋಲಿಸಿದ್ರೆ ಯಾವ ರೀತಿ ಒಂದು ಹೇಳ್ತೀರಾ ಸರ್? ಅವರ ಸಂಬಂಧ ಯಾವ ರೀತಿ? ನಾವು ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ವಿ ಆರ್ ವೆರಿ ಕ್ಲೋಸ್. ನಾನು MLA ಅಂತ ತಿಳ್ಕೊಳ್ಳೋದು ಮನೆಯ ಅಂಗಳದ ಹೊರಗೆ ಮಾತ್ರ. ಒಳಗೆ ಹೋಗುವಾಗ ಫುಲ್ ಕ್ಲೋಸ್. ನಾವು ನಮ್ಮಷ್ಟಕ್ಕೆ ಕುರಿಯೋಕ್ಕೆ ಹಾಕ್ಕೊಂಡು ಹಾಡು ಹೇಳುವಂಥದ್ದು, ಪಾರ್ಟಿ ಮಾಡುವಂಥದ್ದು, ಕೂತ್ಕೊಂಡು ವೆರಿ ಫ್ರೆಂಡ್ಲಿ ಟೈಪ್ ನಮ್ಮ ಲೈಫು. ನಮ್ಮದೇನು ಕಿರಿಕಿರಿಗಳಿಗೆ ನಮ್ಮಷ್ಟಕ್ಕೆ ನಾವು ಒಳ್ಳೆ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಹೌದು. ಅಂದ್ರೆ ಈಗ ನೀವು ತಾಯಿಯನ್ನು ಕೂಡ ಇಷ್ಟು ವರ್ಷದಲ್ಲಿ ನಿಮ್ಮ ತಾಯಿ ಅಂತ ಹೇಳಿದ್ರೆ ಶೀಸ್ ಎ ಚೇರ್ಮನ್. ತಾಯಿ ಹೇಳಿದಕ್ಕೆ ವಾಪಸ್ ಹೇಳಲಿಕ್ಕಿಲ್ಲ, ತಾಯಿ ಹೇಳಿದಕ್ಕೆ ಆಗಲ್ಲ ಹೀಗ ಅಂತ ಹೇಳಲಿಕ್ಕಿಲ್ಲ, ನಾನು ಹೇಳೋದಿಲ್ಲ. ಅಂದ್ರೆ ನೀವು ಅತ್ತೆ ಸೊಸೆ ಇದ್ದಾರೆ, ಅದು ಯಾವ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅದಕ್ಕೆ ಹೇಳಿದ್ರು. ನಮಗೆ ಅವರ ಸಂಬಂಧ ಅತ್ತೆ ಸೊಸೆ ಅಂತ ಹೇಳಿ ನಾವು ಒಂದೇ, ಅದರಲ್ಲಿ ಏನು ಗ್ಯಾಪ್ ಅಂತ ಹೇಳಿ ಅತ್ತೆ ಸೊಸೆ ಅಂತ ಸಂಗತಿಗಳೇ ಇಲ್ಲ. ತಾಯಿ ಹೇಳಿದಕ್ಕೆ ಯಾರು ಒಪ್ಪೋಸಿಟ್ ಮಾತಾಡ್ಲಿಕ್ಕಿಲ್ಲ. ದಿಸ್ ಇಸ್ ದ ಆರ್ಡರ್. ತಾಯಿ ಹೇಳಿದ್ರೆ ಫೈನಲ್. ಈಗ ನಾನು ಏನು ಯಾರ ಕೆಲಸ ಮಾಡುದು ಅದು ಹಾಗೆ ಹೀಗೆ ಅಂತ ಹೇಳಿದ್ರು, ಮತ್ತೆ ತಾಯಿ ನನ್ನ ನಂತರ ಕರೆದು ಇಜ್ಜಿ ಅದನ್ನು ಹಾಗೆ ಮಾಡಬಾರ್ದು ಅಂತೇಳಿ ಮಾಡೋದಿಲ್ಲ. ಈಗಲೂ ಬೈತಾರ ತಾಯಿ ನಿಮಗೆ? ಜೋರು ಮಾಡ್ತಾರೆ, ಬಡಿತಾರ? ಬಡಿದಿಲ್ಲ, ಕಿವಿ ಎಲ್ಲ ಎಣ್ತಾರೆ ಒಮ್ಮೊಮ್ಮೆ, ಭಾರಿ ಪ್ರೀತಿಯಿಂದ. ಬೇರೆ ಏನು ಇದೇನಿಲ್ಲ, ಏನಿಲ್ಲ. ತಾಯಿ ಅಂತ ಹೇಳಿದ್ರೆ ನನಗೆ ದೇವ್ರ ಥರ, ತಾಯಿಯೇ ದೇವರು. ನನ್ನ ಮೊದಲ ದೇವರು ಅಂತ ಹೇಳಿದ್ರೆ ತಾಯಿ, ಆಮೇಲೆ ಬಾಕಿ ಎಲ್ಲ. ಎಸ್, ಓಕೆ ಸರ್, ನಿಮಗೆ ಸಮಯ ಆಗ್ತಾ ಬಂತು. ಕೊನೆಯದಾಗಿ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕ್ಷೇತ್ರದ ಜನರ ಬಗ್ಗೆ ಏನು ಹೇಳ್ತೀರಾ? ನಾನು ನಿಮ್ಮ DTV ಕನ್ನಡದ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಹೇಳುವಂಥದ್ದು ಇಷ್ಟೇ. ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಪ್ರಾಮಾಣಿಕತನವಾಗಿ ಈ ಪುತ್ತೂರಿನ ಅಭಿವೃದ್ಧಿಗೆ ಒಂದಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಲ್ಲಿ 2.5 ವರ್ಷದಲ್ಲಿ ಯಶಸ್ವಿಯಾಗಿದ್ದೇನೆ. ಅದನ್ನು ಎಷ್ಟು ಜನ ಗುರುತಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಯಾರಿಗೂ ಅನ್ಯಾಯ ಮಾಡುವಂಥ ಯಾವುದೇ ಡಿಸಿಷನ್ಗಳನ್ನು ನಾನು ಇವತ್ತಿನವರೆಗೆ ಮಾಡೋದಿಲ್ಲ. ನಾನು ಮಾಡಿದಂಥ ಯಾವುದೇ ಒಂದು ಡಿಸಿಷನ್ಗಳು ಅದು ಪಕ್ಕ ಅಂತ ನಾನು ಅದನ್ನು ತಗೊಳ್ಳೋದಿಲ್ಲ. ನಾನು ತಪ್ಪು ಮಾಡಿದರೆ ದಯಮಾಡಿ ನಿಮಗೆ ಹಕ್ಕಿದೆ,
ನನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಿಮಗೆ ಹಕ್ಕಿದೆ, ನನಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿ. ನಾನು ತಪ್ಪು ಮಾಡಿದರೆ ನಾನು ತಿದ್ದುವಂಥ ಕೆಲಸವನ್ನು ಮಾಡ್ತೀನಿ. ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಇದು ನನ್ನ ಕಲ್ಪನೆ. ಅಭಿವೃದ್ಧಿ ಮಾಡಿದರೆ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ, ಮಾರ್ಗದರ್ಶನ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. DTV ಈ ಇವತ್ತಿನ ಈ ಹೊಸ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಶುಭಾಶಯವನ್ನು ಹೇಳ್ತೇನೆ. ಎಸ್, ಓಕೆ, ಥ್ಯಾಂಕ್ ಯು ಸರ್. ನಿಮ್ಮನ್ನು ನಾವು ಗುರುತಿಸರೆ ಒಂದು ಕುಟುಂಬಕ್ಕೆ ಆದರ್ಶ ಆದಂಥ ವ್ಯಕ್ತಿಯ ಥರ. ಸೊ ನಾವೊಂದಷ್ಟು ನಿಮ್ಮ ಎಲ್ಲ ಕಡೆ ಬಂದು ಫೋಟೋಗಳಾಗಿರ್ಬೋದು, ವಿಡಿಯೋಗಳ ಕ್ಲಿಕ್ ಮಾಡ್ತಾ ಇರ್ತೇವೆ. ಅದರಲ್ಲಿ ನಮಗೆ ಇಷ್ಟ ಆದಂಥ ಒಂದು ಫೋಟೋ ನಿಮಗೆ ಇವತ್ತು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಈ ಒಂದು ಮೂಮೆಂಟ್ ಸರ್, ಇದು ನೀವು ಓಪನ್ ಮಾಡ್ಕೊಳ್ಬೇಕು. ಇದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಓಪನ್ ಮಾಡ. ಎಸ್, ಮಾಡಿ. ನಾವು ಕ್ಲಿಕ್ ಮಾಡಿದಂಥ ಫೋಟೋ ಸರ್, ತುಂಬ ಇಷ್ಟವಾದಂಥ ಒಂದು ಫೋಟೋ ಆಗಿತ್ತು. ಸೊ ಅದನ್ನು ಇವತ್ತು ಕೊಡುವಂತಹ ಸಮಯ ನಿಮಗೆ ಹಸ್ತಾಂತರ. ಅದರಲ್ಲಿ ಒಂದು ಬರೆದಿದ್ದೇವೆ ಸರ್, ಒಂದು ಓದ್ಬೋದಾ? ಜನರ ಸೇವೆಯ ಜೊತೆಯಾಗಿ ಬದುಕಿನ ಪಯಣವು ಜೊತೆಯಾಗಿ, ಈ ಬಂಧವು ಎಂದೆಂದಿಗೂ ಜೊತೆಯಾಗಿರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸೊ ಇಷ್ಟ ಆಯ್ತು ಸರ್ ಫೋಟೋ? ತುಂಬ ಇಷ್ಟ ಆಯಿತು. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಓಕೆ. ಸೊ ಇವತ್ತಿನ ನಿಮ್ಮ ಸಮಯವನ್ನು ನಮಗೆ ನೀಡಿದಾಗಾಗಿ ತುಂಬ ಧನ್ಯವಾದ ಸರ್. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.